ಕಲಾಭಿಮಾನಿಗಳೇ ಹಾಗೂ ಕಲಾರಸಿಕರೇ ಈ ದಿನದ ಸರಿ ಬೆಟ್ಟದ ಮೇಲೆ ಒಂದು ಘರ್ಗೆ ಮಾಡಿಬಿಟ್ಟು ಮುರ್ಗಾಗಳಿಗೆ ಢರ್ ಬಿಟ್ರೆ ಹೆಂಗಯ್ಯ. ಇವ್ರನ್ನ ಕರ್ಕೊಂಡು ಬಂದ್ವಿ ಅನ್ನೋದಕ್ಕಿಂತ ಎಳ್ಕೊಂಡ್ ಬಂದ್ವಿ ಅಂತ ಹೇಳ್ಬೋದು ಅಲ್ವಾ ಸರ್? ಹೌದು ಸ್ವಾಮಿ. ಸಾಯಂಕಾಲ ಆಗಿದ್ರೆ ಹಿಡ್ಕೊಬರ್ಬೇಕಿತ್ತು. ಒಂದೆರಡು ವಿಚಾರ ಅದನ್ನ ಕೇಳಬಾರ್ದು ಅಂತ ನಾನೇ ಅನ್ಕೊಂಡಿದ್ದೀನಿ. ಪಾಪ ಯಾಕೆ ಹರ್ಟ್ ಮಾಡೋದು? ಇಷ್ಟು ಹೇಳ್ಬಿಟ್ರೆ ಸಾಕು ಜನಕ್ಕೆ. ಏನೋ ಇದೆ. ತಂದೆ 4 ಜನ. ಶುರು ಮಾಡೋಕೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇ ಸರ್ವವಿಘ್ನೋಪಶಾಂತಹೇ. ಕೀರ್ತನ ಆರಂಭ ಕಾಲದಲ್ಲಿ ಕೃಷ್ಣ ನೀ ಟೈಮಿದ್ರೆ ಬಾರೋ, ಅದು ಹಂಗಲ್ಲ ಕಣೋ. ಭಾಗ್ಯಂದೋ ಲಕ್ಷ್ಮಿಗೆ ಬಾರಮ್ಮ, ನಮ್ಮ ಮುಂದೋ ಸ್ತ್ರೀ ಗೌರಿ, ಆ ಭಾಗ್ಯಂದೋ ಲಕ್ಷ್ಮಿಗೆ ಬಾರಮ್ಮ. ಶಬಾಷ್, ಬಜಾವ್. ಇಲ್ಲಿಗೆ ನಮ್ದು ಕಚೇರಿ ಮುಗ್ದಿದೆ. ನಮ್ದು ಗುರುಗಳಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲರಿಗೆ ಬರ್ತಾರೆ ಮೆಣಸ್ಕಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಆಗಸ್ಟ್ 22 ರಾಗಾರೋಗ್ಯ 6 ಇನ್ ನಮ್ಮ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ಎಂದಿನಂತೆ ನಮ್ಮ ಕ್ಲಿನಿಕ್ನ ನಾಗರಬಾವಿ ಔಟರ್ ರಿಂಗ್ ರೋಡಲ್ಲಿರುವಂತಹ ಕ್ಲಾಸಿಕ್ ಸ್ಟುಡಿಯೋಸ್ಗೆ ಶಿಫ್ಟ್ ಮಾಡಿದ್ದೀವಿ. ಇವತ್ತು ನಮ್ಮ ಕ್ಲಿನಿಕ್ಗೆ ಬಂದಿರುವಂತಹ ವಿಸಿಟಿಂಗ್ ಡಾಕ್ಟರ್ ನೀವೀಗ ಆಲ್ರೆಡಿ ಪ್ರೋಮೋನಲ್ಲಿ ನೋಡಿದ್ದೀರಾ, ಆದರೂ ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡಬೇಕು. ನಾವು ಮಾಡೋಣ ಸರ್? ನೀವೇ ಮಾಡ್ಕೋತೀರಾ? ಇಲ್ಲ ಸರ್, ನಮ್ಮನ್ನು ನಾವು ಹೇಳ್ಕೋಬಾರ್ದು. ಹೌದಾ? ಕೆಟ್ಟದ್ದಾಗಲಿ ಒಳ್ಳೇದಾಗಲಿ ನಮ್ಮದು ನಾವು ಹೇಳ್ಬಾರ್ದು, ಬೇರೆಯವ್ರು ಹೇಳ್ದಾಗಲೇ ಗಟ್ಟಿ ಅದು. ಹೌದಾ? ಇವ್ರದ್ದು ಬೆಳಗ್ಗೆ ಒಂದು ರೌಂಡ್ ಕಾಫಿ, ಆಮೇಲೆ ಸ್ವಲ್ಪ ಫಿಲಾಸಫಿ, ಸಾಯಂಕಾಲ ಬರೋ ಟೈಮ್ಗೆ ಫುಲ್ಲು ಊಫಿ. ಹೌದಾ? ಪ್ರಸ ಸರಿ ಹೋಗಿಲ್ಲ? ಇಲ್ಲ, ಸರಿ ಆಯಿತು. ಜೋಕ್ಸ್ ಅಪಾರ್ಟ್, ಇವರಿಗೆ ನಟನೆಯಲ್ಲಿ ಅಳಿಸೋ ತಾಕತ್ತು ಇದೆ, ಮಾತಿನಲ್ಲಿ ನಗ್ಸೋ ತಾಕತ್ತು ಇದೆ, ತಬಲಾ ನುಡಿಸೋ ಕಲೆ ಗೊತ್ತಿದೆ, ಇನ್ನೂ ಅನೇಕ ಕಲೆಗಳು ಗೊತ್ತಿದೆ. ಅದರ ಬಗ್ಗೆ ಇವತ್ತು ನೀವು ತಿಳ್ಕೊತೀರಾ. ತುಂಬ ಜನಕ್ಕೆ ಇವರು ಒಬ್ಬ ನಟನಾಗಿ ಪರಿಚಯ ಇದ್ದಾರೆ. ತಬಲಾ ನಾಡಿ ಅಂತ ಹೇಗೆ ಹೆಸರು ಬಂತು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಇವತ್ತು ಮಾತಾಡ್ತೀವಿ. ಸುಮಾರು 175ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವಂತಹ, ಅನೇಕ ಚಿತ್ರಗಳಿಗೆ ಸಂಭಾಷಣೆ ಬರೆದಿರುವಂತಹ, ಲೀಗಲ್ ಆಗಿ ತುಂಬ ಸಿನಿಮಾಗೆ ಬರೆದಿದ್ದಾರೆ, ಇಲ್ಲೀಗಲ್ ಆಗಿ ಇನ್ನೂ ಜಾಸ್ತಿ ಸಿನಿಮಾಗೆ ಬರೆದಿದ್ದಾರೆ. ಅದು ಹೆಂಗೆ ಇಲ್ಲೀಗಲ್ ಆಯಿತು ಅದನ್ನು ತಿಳ್ಕೊಳ್ಳೋಣ. ಜನಪ್ರಿಯ ಖ್ಯಾತ ನಟ, ಅದ್ಭುತ ವಾಗ್ಮಿ, ಏಕಪತ್ನಿ ವ್ರತಸ್ಥ, ಒಳ್ಳೆ ಮನುಷ್ಯ ಅಂತ ಅನ್ಬೋದು. ಸಂಜೆ ಮೇಲೆ ಸಿಗ್ಬೋದೋ ಇಲ್ವೋ ಗೊತ್ತಿಲ್ಲ. ಶ್ರೀಯುತ ತಬಲಾ ನಾಣಿ ಅವರು ನಮ್ಮ ಕ್ಲಿನಿಕ್ಗೆ ಬಂದಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಕರೆದಿದ್ದಕ್ಕೆ. ಹೇಳಿ ಸರ್, ಯಾಕೆ ಸರ್ ಎಷ್ಟು ಸಲ ಕರೆದಿದ್ದೀನಿ ಸರ್? ಸುಮಾರು ಸರಿ ಕರೆದ್ರಿ, ಪಾಪ ನಾನೇ ಬಂದಿಲ್ಲ. ನಾನು ಹಾಲು ಕರೀತಾರೇನೋ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ. ನನ್ನ ಕರೆದಿರೋದು ಗೊತ್ತಾಗಲಿಲ್ಲ, ಮೆಸೇಜ್ ಬಂದಾಗ ನೋಡಿದೆ. ನನಗೆ ಇವರ ಕಲೆಯಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಇವ್ರ ಕಲೆಯಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು, ಇವರೇ ಫೋನ್ ರಿಸೀವ್ ಮಾಡ್ಬಿಟ್ಟು ಬೇರೆದವ್ರ ಥರ ಮಿಮಿಕ್ರಿ ಮಾಡ್ಬಿಟ್ಟು, ಇಲ್ಲ ಅವರಿಲ್ಲ ಏನು ಹೇಳ್ಬೇಕು ಹೇಳಿ ಅಂತಾರೆ ಬೇರೆಯವ್ರ ವಾಯ್ಸಲ್ಲಿ. ನಾನು ಎಷ್ಟೊಂದು ಸತಿ ಬಿಡಿ ಸರ್ ನೀವೇ ಸರ್ ಗೊತ್ತಾಯ್ತು ನಂಗೆ ಹೇಳಿ ಸರ್. ಇವ್ರನ್ನ ಕರ್ಕೊಂಡು ಬಂದ್ವಿ ಅನ್ನೋದಕ್ಕಿಂತ ಎಳ್ಕೊಂಡ್ ಬಂದ್ವಿ ಅಂತ ಹೇಳ್ಬೋದು ಅಲ್ವಾ ಸರ್? ಹೌದು ಸ್ವಾಮಿ. ಸೂಪರ್. ಸಾಯಂಕಾಲ ಆಗಿದ್ರೆ ಹಿಡ್ಕೊಬರ್ಬೇಕಿತ್ತು. ಅದಕ್ಕೆ ಬೆಳಗ್ಗೆನೇ ಶೂಟ್ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಮೊದಲನೇದಾಗಿ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಸ್ವಾಗತ. ನಾವು ಬಂದವ್ರ ಹತ್ರ ಎಲ್ಲ ಹೆಣ್ಮಕ್ಳಾದ್ರೆ ಐಟಮ್ ಸಾಂಗ್ ಇಂದ ಕಾರ್ಯಕ್ರಮ ಶುರು ಮಾಡ್ತೀವಿ, ಗಂಡು ಮಕ್ಕಳಾದರೆ ಯಾವುದಾದ್ರೂ ಒಂದು ವಿಶೇಷ ಅವರ ಅಭ್ಯಾಸದಿಂದ ಅಥವಾ ಹವ್ಯಾಸಗಳಿಂದ ಕಾರ್ಯಕ್ರಮ ಶುರು ಮಾಡ್ತೀವಿ. ನಿಮ್ಮನ್ನ ಏನು ಇಟ್ಕೊಂಡು ಶುರು ಮಾಡೋಣ? ಒಂದು ರಸಮಂಜರಿಯಿಂದ ಶುರು ಮಾಡ್ಬೋಣ? ಒಟ್ನಾಗ ಏನೋ ಮಾಡ್ತೀರಾ ಇವತ್ತು? ಏನು ಇಟ್ಕೊಂಡು ಮಾಡೋಣ ಕಾರ್ಯಕ್ರಮ? ಏನು ಗಣಪತಿ ಶ್ಲೋಕ ಹೇಳ್ಬೋದು, ಬಿಟ್ಟರೆ ಒಂದು ಅಣುಕು ಹಾಡು ಆಡ್ಬೋದು. ಸರಿ, ಅಣುಕು ಗೀತೆಯಿಂದನೇ ಶುರು ಮಾಡೋಣ ಸರ್. ತುಂಬ ಜನಕ್ಕೆ ಗೊತ್ತಿಲ್ಲ, ಇವರು ಅಣುಕು ಗೀತೆಗಳಲ್ಲೂ ಕೂಡ ಪ್ರಖ್ಯಾತಿ. ತುಂಬ ಹಾಡುಗಳನ್ನು ಬರೆದಿದ್ದಾರೆ. ಕೆಲವೊಂದು ವೇದಿಕೆಗಳಲ್ಲಿ ಹೇಳೋ ಅಂಥದ್ದು, ಕೆಲವೊಂದು ಹೇಳೋಕ್ಕಾಗದೇ ಇರೋವಂಥದ್ದು. ಹೇಳೋಕ್ಕಾಗದೇ ಇರೋವಂಥದ್ದು ಒಂದೆರಡು ಕೇಳಿದ್ದೀನಿ ನಾನು ವೇದಿಕೆಗಳಲ್ಲಿ. ಅದು ಭಾಳ ಚೆನ್ನಾಗಿದೆ. ಹೇಳೋಕ್ಕಾಗೋ ಅಂಥ ಒಂದು ಅಣುಕು ಗೀತೆಯಿಂದ ಶುರು ಮಾಡ್ಬೋದಾ ಸರ್ ಕಾರ್ಯಕ್ರಮನ? ಖಂಡಿತ ಶುರು ಮಾಡೋಣ. ಸರಿ ಸರ್. ಮೊಬೈಲ್ ನೋಡ್ಕೊಂಡು ಹಾಡ್ಬೋದಾ? ಏನು ಬೇಕಾದ್ರೂ ನೋಡ್ಕೊಂಡು. ಲಿರಿಕ್ಸ್ ಬಾಯಿಗೆ ಬರಲ್ಲ, ಯಾವಾಗಲೂ ಹಾಡಿರೋದಲ್ವಾ. ಗಾಳಿ ಹೋದ ಚಕ್ರದಿಂದ ಅದನ್ನು ಬರೆದಿರೋದು MSK ಪ್ರಕಾಶ್ ಅಂತ ಹೇಳಿ. ಅದನ್ನ ಇವಾಗ ಹಾಡ್ತೀನಿ ನಾನು. ಬಾಡಿ ಹೋದ ಬಳ್ಳಿಯಿಂದ ಗಾಳಿ ಹೋದ ಚಕ್ರದಿಂದ ಸೈಕಲ್ ಓಡಬಲ್ಲದೆ, ಮುರಿದು ಹೋದ ಬ್ರೇಕಿನಿಂದ
ಗಾಡಿ ನಿಲ್ಲಬಲ್ಲದೆ ಹೊಡೆಸಿಕೊಂಡ ಗಾಳಿಯೆಲ್ಲ ಪಂಚರಾಗಿ ಹೋಯಿತಲ್ಲ, ಉಲ್ಲಾಸ ಇನ್ನೆಲ್ಲಿದೆ. ಗಾಳಿ ಹೋದ ಚಕ್ರದಿಂದ ಸೈಕಲ್ ಚಲಿಸಬಲ್ಲದೆ. ಯಾರನ್ನು ಕೂರ್ಸ್ಕೊಂಡಿರ್ಲಿ ಸರ್ ಸೈಕಲಲ್ಲಿ ಹಾಡು ಬರಿಬೇಕಾದ್ರೆ? ಇಲ್ಲ ಹಾಗಲ್ಲ, ಸುಮ್ಮನೆ ಅಕಸ್ಮಾತ್ ಇವಾಗ ಗಾಳಿ ಅಂದರೆ ಮನುಷ್ಯನಿಗೂ ಗಾಳಿನೇ ಮುಖ್ಯ. ಪ್ರಾಣರಾಯ ಇಲ್ಲ ಅಂದ್ರೆ ಒಳಗೆ ಪ್ರಾಣದೇವರು ಅಷ್ಟೇ ನಮ್ಮ ಕತೆ. ಹಾಗೆ ಚಕ್ರಕ್ಕೂ ಅಷ್ಟೇ. ಅದರಿಂದ ಇಲ್ಲಿ ಗಾಳಿ ಹೋದ್ರೆ ಮಾತಾಡೋಕ್ಕಾಗಲ್ಲ, ಅಲ್ಲಿ ಗಾಳಿ ಹೋದ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಗಾಳಿ ಆಡಿಸಿ ಕಾರ್ಯಕ್ರಮ ಶುರು ಮಾಡ್ದಂಗೆ ಆಯ್ತು ಇವತ್ತು. ಹೌದು ಸರ್, ನಮ್ಮಲ್ಲಿ ಒಂದು ಸೆಗ್ಮೆಂಟ್ ಇದೆ ಸರ್, ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು ನಾವು ಹೇಳಬಾರದು. ಹಾಗಾದ್ರೆ ಬಿಡಿ ಸರ್, ನಾವು ಹೊರಡ್ಲ. ಕೇಳೋದು ಹೇಳೋದು ಹೇಳು ಇನ್ನಾದ್ಮೇಲೆ ಏನು ಮಾತಾಡೋದು ನಾವು? ಸೊ ತುಂಬಾ ಅನೇಕ ಇಂಟರ್ವ್ಯೂಗಳನ್ನು ಕೊಟ್ಟಿರೋರು, ಅನೇಕ ಹಿರಿಯ ಅನುಭವಿ ಕಲಾವಿದರು, ಅವ್ರಿಗೆ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಸೆಗ್ಮೆಂಟ್ನ ಇಟ್ಕೊಂಡಿರೋದು. ಸೊ ನಿಮ್ಗೆ ಏನಾದ್ರು ಕೇಳಬಾರ್ದು ಅಂತಿದ್ರೆ ಆ ವಿಚಾರಗಳನ್ನು ಕೇಳಲ್ಲ. ಒಂದೆರಡು ವಿಚಾರ ಅದನ್ನು ಕೇಳಬಾರ್ದು ಅಂತ ನಾನೇ ಅನ್ಕೊಂಡಿದ್ದೀನಿ. ಪಾಪ ಯಾಕೆ ಹರ್ಟ್ ಮಾಡೋದು? ಇಷ್ಟು ಹೇಳ್ಬಿಟ್ರೆ ಸಾಕು ಜನಕ್ಕೆ, ಏನೋ ಇದೆ. ಮೊನ್ನೆ ಸಾಯಂಕಾಲದ ಬೇಡ ಅನಿಸ್ತು ನನಗೆ. ಯಾವ್ದು ಸರ್? ಮೊನ್ನೆ ಸಾಯಂಕಾಲದ್ದು ಬೇಡ ಸುಮ್ಮನೆ. ಅವತ್ತು ಮಳೆ ಸರಿಯಾಗಿ, ಮಳೆ ವಾತಾವರಣನೂ ಚೆನ್ನಾಗಿರಲಿಲ್ಲ ಅವತ್ತು. ಬಿಡಿ. ಆ ಥರ ಯಾವುದಾದ್ರು ಇದೆಯಾ ಕೇಳಬಾರ್ದು ಅಂತ? ಕೇಳಬಾರ್ದಾ? ಏನಿಲ್ಲ ಸರ್, ಯಾವುದೋ ಪರ್ಸನಲ್ ಇಲ್ಲ ಕಲಾವಿದರಿಗೆ. ಎಲ್ಲ ಹರಾಜು ಹಾಕ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲ ಚಾನಲ್ಗೂ ಬಂದು ಹರಾಜು ಹಾಕೊಂಡು ನಾವೇ ಪಾಂಪ್ಲೆಟ್ ಕೊಟ್ಟು ನೋಡಿ ಹೀಗಿದೆ ನಮ್ಮ ಹಿಸ್ಟ್ರಿ ಅಂತ ಹೇಳಿ. ಸರ್, ಇವಾಗ ಕಾರ್ಯಕ್ರಮನ ಅಫಿಷಿಯಲ್ ಆಗಿ ಒಂದು ಸ್ವೀಟ್ ತಿಂತ ಕಂಟಿನ್ಯೂ ಮಾಡೋಣ ಸರ್. ಓಕೆನಾ? ನಾರ್ಮಲ್ಸಾ ಅಥವಾ ಶುಗರ್ಲ್ಲ ಸರ್? ಅದೇ ಗೊತ್ತಾಗ್ಬಿಟ್ಟಿದೆ ಅಂತ ನಾನು ಬೇಜಾರಾಯ್ತು. ಖಾರ ಬೇಗ ಕೈ ಹಾಕ್ಬೋದು, ಸ್ವೀಟ್ಗೆ ಭಯ. ನೋಡ್ತಾ ಇರೋರ್ಗೆಲ್ಲ ಹಿಂಗೆ ಕೊಟ್ಟು ತೊಗೊಳ್ಳಿ, ಸ್ಮೆಲ್ ತೊಗೊಂಡ್ರೆ ಸಾಕು. ಸರ್, ನಮ್ಮಲ್ಲಿ ಬಂದವರಿಗೆಲ್ಲ ಅವರ ಪರ್ಸನಲ್ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದು ಸೆಗ್ಮೆಂಟ್ ಇಟ್ಕೊಂಡಿದ್ದೀವಿ ಸರ್. ಆದರೆ ನಿಮಗೊಂದು ವಿಶೇಷವಾಗಿ ಇಟ್ಟಿದ್ದೀವಿ ಆ ಸೆಗ್ಮೆಂಟ್ನ. ಯಾಕಂದರೆ ನೀವು ಅದರಲ್ಲಿ ಪ್ರಖ್ಯಾತಿ. ತುಂಬ ಜನಕ್ಕೆ ತಬ್ಲಾ ನಾಣಿ ಅಂದರೆ ತಟ್ಟಂತ ಒಂದು 7-8 ಸೀನ್ಗಳು ಪಟ್ಟಂತ ನೆನಪಾಗತ್ತೆ. ಯಾರಿಗಾರು ತಬ್ಲಾ ನಾಣಿ ಅಂದರೆ ಇದೇ ಹೇಳ್ಸಿ ಅವ್ರ ಹತ್ರ, ಅದೇ ಹೇಳ್ಸಿ ಅಂತ ಒಬ್ಬೊಬ್ರು ಅನ್ನೋದು ಹೇಳಿದರೆ ಅವ್ರೆಲ್ಲರ ಕೋರಿಕೆಯನ್ನು ನಾವು ಇವತ್ತು ಈಡೇರಿಸಬೇಕು. ಸೊ ಹಾಗಾಗಿ ಇದರಲ್ಲಿ ಒಂದು ವಾಕ್ಯದಲ್ಲಿ ಉಡಾಫೆಯಿಂದ ಉತ್ತರಿಸಿ ಅಂತ. ಓಕೆನಾ? ಏನೇನು ಕೇಳ್ತಾರೋ ಬರ್ಬಾರ್ದು. ಹೆಸರು ಯಾರ್ದು? ಹುಟ್ಟಿದ ಸ್ಥಳ ಹೇಳೋಕ್ಕಾಗಲ್ಲ ಸರ್, ಸಾರಿ, ಕ್ಷಮೆ ಇರಲಿ. ಯಾಕೆ ಸರ್? ನಾನೊಂದ್ಸರಿ ಹಿಂಗೆ ಯಾರಕ್ಕೆ ಯಾವ ನೀವು ಹುಟ್ಟಿದ್ದು ಕೊರಟಗೆರೆಗೆಲ್ಲ ಹುಟ್ಬಿಟ್ರಾ ಅಂದ. ಬೇಕಾ ಇದು? ಜಾತಿ? ನಾಲ್ಗೆ. ಲಿಂಗ? ಇದೆ ಸರ್. ಎಲ್ಲಿದೆ ಸರ್? ನಿಮ್ಗೆ ಯಾಕೆ ಬೇಕದು? ಸ್ವಸ್ಥಾನದಲ್ಲೇ ಇದೆ. ತೂಕ? ನನ್ನ ಹೆಂಡತಿಗಿಂತ ಜಾಸ್ತಿ. ವಯಸ್ಸು? 62. ಇನ್ನೂ ಒಂದು ಕೋವಿಡ್ ತಡೆಯುತ್ತೆ. ಇನ್ನೂ ಒಂದು ಕೋವಿಡ್ ತಡೆಯುತ್ತೆ. ತಂದೆ? 4 ಜನ. ಗಾಬರಿ ಬೀಳ್ಬೇಡಿ. 4 ಜನ ಅಂದರೆ ಜನ್ಮ ಕೊಟ್ಟವನು ತಂದೆ, ಪಾಠ ಹೇಳ್ಕೊಟ್ಟು ಗುರುಗಳು ತಂದೆ ಸಮಾನ, ಮನೆಗೆ ದೊಡ್ಡ ಮಗ ಅಣ್ಣ ತಂದೆ ಸಮಾನ, ಹೆಣ್ಣು ಕೊಟ್ಟು ಮಾವ. 4 ಜನ ಗುರುಗಳು ಅಂತ ಮನುಷ್ಯನಿಗೆ. ಪಕ್ಕದ ಮನೆಯವ್ರನ್ನ ಲೆಕ್ಕಕ್ಕೆ ಹಾಕೊಂಡಿಲ್ಲ. ಇಲ್ಲ, ಬೇಡ, ಅವರೆಲ್ಲ ಇವ್ರು ಮುಖ್ಯ ನಮಗೆ. 4 ಜನ ನಾವು ಇದು ತಿಳ್ಕೊಳ್ಳೋದಕ್ಕೆ ಸುಮ್ಮನೆ ನಾನು ಹೇಳೋದು, ನಿಮ್ಮ ತಂದೆ ಹೆಸರೇನು ಅಂದ್ರೆ ಒಬ್ಬರ ಹೆಸರು ಹೇಳ್ತಾರೆ. ಈ 4 ಜನದ ಹೆಸರು ಹೇಳೋದು ತಪ್ಪಾಗ್ಬಿಡುತ್ತಲ್ಲ. ನಿಜವಾಗ್ಲೂ ನಮ್ಮ ಶ್ರೇಯರೊಬ್ಬಿದ್ದಿಗೆ ಯಾರ್ಯಾರು ಕೆಲಸ ಮಾಡಿರ್ತಾರೆ ನಮ್ಮ ಅಭಿವೃದ್ಧಿಗೆ, ಅವ್ರನ್ನ ನಮ್ಮನ್ನು ತಿದ್ದೋದಕ್ಕೋಸ್ಕರ ಆ 4 ಜನದ ಹೆಸರು ನನ್ನ ಗುರುಗಳು ನಾರಾಯಣದಾಸ್ ಯಾವಾಗಲೂ ಹೇಳೋರು, ಪ್ರತಿಯೊಬ್ಬ ಮನುಷ್ಯನಿಗೂ 4 ಜನ ತಂದೆ ಇದ್ದಿರು ಅಂತ. ಸೂಪರ್ ಸರ್. ಈಗ ಸೀರಿಯಸ್ ಆಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪೂರ್ತಿ ಹೆಸರು ಸರ್? ಲಕ್ಷ್ಮೀನಾರಾಯಣ. ಇನ್ಸಿಲ್ ಹೇಳ್ಬೇಕಾ? KA, ಕರ್ನಾಟಕ ರಿಜಿಸ್ಟ್ರೇಷನ್. ಅದು ಎಲ್ಲಿ ಹೇಳಕ್ಕೆ ಹೋಗಲ್ಲ. ಹುಟ್ಟಿದ ಊರು? ಕೊರಟಗೆರೆ. ಅದೇ ಡೇಟ್ ಆಫ್ ಬರ್ತು? 1/6/62. ಸ್ಕೂಲಿಗೆ ಸೇರ್ಸೋಕ್ಕೆ 3 ವರ್ಷ 2 ವರ್ಷ ಮುಂಚೆ ಏನೋ ಸೇರಿಸಿರ್ಬೋದು. ಬಿಡಿ, ಈಗ ಯಾಕೆ ನಾನೇ ಇಳಿತಾ ಇದ್ದೀವಿ, ಇನ್ಯಾಕೆ ಪ್ರಶ್ನೆ. ಕ್ವಾಲಿಫಿಕೇಶನು? PUC ಸರ್. ಮದುವೆ ಮಕ್ಕಳು ಇತ್ಯಾದಿ? ಒಬ್ಬ ಹೆಂಡತಿ, ಒಂದೇ ಒಂದು ಮಗು, ಮಗಳು, ಒಬ್ಬ ಮಗ. ಇತ್ಯಾದಿಗಳೇನಿಲ್ಲ? ಸಿನಿಮಾಗಳಲ್ಲಿದ್ದೇವೆ. ಅಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲೇ ಬಂದ್ಬಿಡ್ತೀವಿ ಸರ್, ನಾವು ಮನೆಯವ್ರು ಕರ್ಕೊಂಬರಲ್ಲ. ಹವ್ಯಾಸ?
ಜನರಾಗಿ ನನಗೆ ನಾನು ನಾನ್ ವೆಜ್ ಪ್ರಿಯ ಏನಲ್ಲ, ವೆಜ್ಜೇ ಜಾಸ್ತಿ. ಸೊಪ್ಪು ಸದೆ ತಿನ್ಕೊಂಡ್ ಬೆಳೆದವರು. ಅವಾಗ ತಿನ್ನಕ್ಕಿರ್ಲಿಲ್ಲ ಬಡತನ, ಅದಕ್ಕಿದೆ ರೂಢಿ ಮಾಡ್ಕೊಂಡ್ಬಿಟ್ವಿ. ಈಗಿದೆ ಕೊಡ್ತಾರೆ ಬೇಡಪ್ಪ ಅಂತೀವಿ. ಈ ಥರ ಇದೆ ಹವ್ಯಾಸಗಳು. ಏನು ಆ ಥರ ಯಾರಾದ್ರೂ ಸಿಕ್ಕಿದಾಗ ಯುಗಾದಿ ವರ್ಷಕ್ಕೊಂದ್ಸರಿ ಬರುತ್ತೆ, ಶಿವರಾತ್ರಿ ವರ್ಷಕ್ಕೊಂದ್ಸರಿ ಬರುತ್ತೆ, ಹಂಗೆ ಹವ್ಯಾಸನೂ ವರ್ಷಕ್ಕೊಂದ್ಸರಿ ಯಾವಾಗಾದ್ರೂ. ಚಟಗಳು ಯಾವುದೂ ಇಲ್ಲ ಸರ್. ನಾನ್ ವೆಜ್ ಪ್ರಿಯ ಅಲ್ಲ ಅಂದರೆ ಒಂಚೂರು ಉಪ್ಪಿಟ್ಟು ತರಿಸ್ಕೊಡ್ಲಾ? ಇಲ್ಲ, ಟಿಫನ್ ಮಾಡ್ಬಿಟ್ನಲ್ಲ ನಾನು. ಹೇಳ್ಬಾರ್ದು, ಫಸ್ಟ್ ಹೇಳಿದ್ರೆ ಹಾಗೆ ಬರ್ತಾ ಇದ್ದೆ. ಅಲ್ಲ, ನೀವು ಉಪ್ಪಿಟ್ಟು ಅಂದಿದ ತಕ್ಷಣ ಉಪ್ಪಿಟ್ಟೊಂದು ಕವಿತೆ ಹೇಳ್ತೀರಾ ಅಂತ. ಯಾವುದು? ನಮ್ಗೆ ಉಪ್ಪಿಟ್ಟು ನೋಡಿದಾಗೆಲ್ಲ ಉಪ್ಪಿಟ್ಟು ನೆನಪೇ ಆಗಲ್ಲ, ಉಪ್ಪಿಟ್ಟು ಮಾಡಿದವ್ರು ನೆನಪಾಗಲ್ಲ. ಅಯ್ಯೋ ಸಾರ್, ಕೆಲವರು ಉಪ್ಪಿಟ್ಟು ನಿಮ್ಮಿಂದ ಉಪ್ಪಿಟ್ಟು ತಿನ್ನೋದೇ ಬಿಟ್ಬಿಟ್ಟೆ ನಾನು ಅಂತಾರೆ. ಒಂದ್ಸಲಿ ಬಂದ್ಬಿಡ್ಲಿ ಸರ್ ಅದು. ಇದು ಎಂದೂ ಬಣ್ಣ ಬದಲಿಸದ ಉಪ್ಪಿಟ್ಟಿನ ಸರದಿ. ಇದು ಎಂದೂ ಬಣ್ಣ ಬದಲಿಸದ ಉಪ್ಪಿಟ್ಟಿನ ಸರದಿ. ತಿನ್ನುವಾಗಲೂ ಹಳದಿ, ತಿಂದ ಮಾರನೇ ದಿನವೂ ಹಳದಿ, ತಿಂದ ಮಾರನೇ ದಿನವೂ ಹಳದಿ. ಇದೇನದು, ಯಾರು ತಿಂತಾರೆ ಹೇಳಿ? ನೋಡಿ ಸರ್, ದೇವ್ರ ಸೃಷ್ಟಿ ಚೆನ್ನಾಗಿದೆ. ನೀವೇನು ತಿಂತೀರೋದು ಆಚೆ ಬರುತ್ತೆ, ಆಯ್ತಾ? ನೀವು ತಗೊಳ್ಳೋದು ಅಷ್ಟೇ ಮನುಷ್ಯನಿಗೆ. ನೀವೇನು ಒಳ್ಳೇದು ತಗೊಂಡ್ರೆ ಒಳ್ಳೇದೇ ಆಚೆ ಬರೋದು. ನಾವು ಸುಮ್ಮನೆ ತಮಾಷೆಗೆ ಹೇಳಿದ್ದು, ಆದರೂ ಇದು ನಿಜ. ನೀವೇನು ಗ್ರಹಿಸ್ಕೋತೀರಿ ಅದನ್ನು ಮಾತ್ರ ಹೇಳಕ್ಕೆ ಸಾಧ್ಯ ನೀವು. ಹೌದು, ಇಲ್ಲಾಂದ್ರೆ ಬೇರೆ ಬೇರೆ ಮಾತಾಡ್ಬಿಡ್ತಾರೆ. ಉಪ್ಪಿಟ್ಟು ಬೇಡ ಅಲ್ಲ, ಬೇಡ ಅನ್ಸುತ್ತೆ. ಬೇರೆ ಕೇಸರಿ ಬರ್ತಿದ್ಯಾ? ತಿನ್ನುವಾಗಲೂ ಕೇಸರಿ? ಇಲ್ಲ, ಇನ್ನು ಹುಳ್ಳಿಕಾಳ್ದು ಹೇಳ್ಬೋದು. ಕನ್ನಡದಲ್ಲೂ ಕೇಸರಿ, ಹುರುಳಿಕಾಳ್ದು ಬೇರೆ ಇದೆಯಾ? ಅಲ್ಲಲ್ಲ, ಹೇಳಿದ್ದು ಈಗ ಅನಿಸ್ತಾ ಇದೆ. ಹೇಳಿ ಸರ್. ಹುಳ್ಳಿಕಾಳು ಸರಿಯಾಗಿ ಬೆಂದಿಲ್ಲ ಅಂದ್ರೆ ತಿನ್ನುವಾಗಲೂ ಗಟ್ಟಿ, ತಿಂದ ಮಾರನೇ ದಿನವೂ ಗಟ್ಟಿ, ತಿಂದ ಮಾರನೇ ದಿನವೂ ಗಟ್ಟಿ. ಜೀರ್ಣನೇ ಆಗಲ್ಲ, ಹಾಗಾಗಿ ಬಂದ್ಬಿಡುತ್ತೆ. ಇನ್ನೊಂದಿದೆ ಸರ್, ಬೀಟ್ರೂಟು. ಅದು ಅಷ್ಟೇ. ಬೀಟ್ರೂಟ್ ಇವತ್ತು ತಿನ್ಬಿಟ್ಟು ನಾಳೆ ಬೀಟ್ರೂಟ್ ತಿಂದಿದ್ದೀನಿ ಅಂತ ಮರ್ತೋಗ್ಬಾರ್ದು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಅದಕ್ಕೂ ಅಲ್ಲ, ಸೊಪ್ಪಿನ ಪಲ್ಯ ಮಾಡ್ತಾರಲ್ಲ, ನೀವು ಹಿಂಗಿದ್ರು ಸೊಪ್ಪು ಜಾಸ್ತಿ ತಿಂತೀರಲ್ಲ, ಪಲ್ಯ ತಗೊಳ್ಳಿ ಅಂತ ಮುದ್ದೆಗಿಂತ ಜಾಸ್ತಿ ಅದೇ ಕೊಟ್ಬಿಟ್ಟು ನಾಳೆ ಬೆಳಿಗ್ಗೆ ಹಸಿರು ಕ್ರಾಂತಿ ಚಾನಲ್ನವನ್ನೆಲ್ಲ ಬರೋ ಕೇಳು ಅಂತೀನಿ ತಮಾಷೆಗೆ ಮನೇಲಿ. ಅಷ್ಟೊಂದು ಸೊಪ್ಪು ತಿಂದುಬಿಟ್ರೆ ಇನ್ನೇನಾಗ್ತದೆ, ಹಸಿರು ಕ್ರಾಂತಿನೇ. ನಿಮ್ಮ ಗ್ರಹಿಕೆ ಚೆನ್ನಾಗಿದೆ ಸರ್. ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಯಾರು ಏನು ಮಾಡಿದ್ರು ಅದು ನೀಟಾಗಿ ಅಬ್ಸರ್ವ್ ಮಾಡಿ ಮಾಡ್ತೀರಾ. ಯಾವ ವಿಚಾರ? ಯಾವುದಾದ್ರೂ ಆಗಲಿ, ಕೆಲವೊಂದು ಹೇಳ್ಬಾರ್ದು ಇಲ್ಲಿ. ಹೇಳು ಅಂದ್ರೆ ಹೇಳ್ತೀನಿ. ಟವಲ್ ಮುಚ್ಚಿ ಅಭಿಷೇಕ ಮಾಡ್ತಾ ಇದ್ದೀರಾ, ಸ್ವಾಮಿ ಕಾಣಬಾರ್ದು ಅಂತ. ಸೊ ಹರಿಕತೆ ಸ್ಟೈಲಲ್ಲಿ ಒಂದು ಸ್ವಲ್ಪ, ಅಂದರೆ ನಾವು ಯಾವುದೇ ಹರಿಕತೆಗೆ ಏನು ಅಪಮಾನ ಮಾಡಲ್ಲ, ಆ ವಿಧಾನದಲ್ಲಿ ಇಲ್ಲೇನಾದರೂ ಬೇರೆ ವಿಚಾರಗಳನ್ನ ಏನಾದ್ರು ಅಲ್ಲ ಮಾಡ್ಬೋದು. ಅದನ್ನು ಆರೋಗ್ಯವಾಗಿ ತಗೊಂಡ್ರೆ ಒಳ್ಳೇದು. ಈಗ ಬೇರೆಯವರು ಅಡುಗೆ ಮಾಡಿದ್ರಲ್ಲಿ ರುಚಿ ಹೇಳೋದು ಈಸಿ, ತಾವೇ ಅಡುಗೆ ಮಾಡೋದಿದೆಯಲ್ಲ ಅದು ಕರೆಕ್ಟ್, ಅದು ಕಷ್ಟ. ಕೆಲವರು ಮೊಸರಲ್ಲೂ ಕಲ್ಲು ಹುಡುಕ್ತಾರೆ, ಮೊಸರಲ್ಲಿ ಸಾಮಾನ್ಯ ಕಲ್ಲು ಸಿಗಲ್ಲ, ಮೊಸರಲ್ಲೂ ಕಲ್ಲು ಹುಡುಕ್ತಾನೆ ಇವನು ಹುಷಾರು ಅಂತಾರಲ್ಲ, ಆ ಥರ ಕ್ಯಾಟಗರಿ ಇರ್ತಾರೆ ಕೆಲವರು. ಇದೇ ಕೃಷ್ಣ ಸಂಧಾನ ಹಾಸ್ಯ ನಾಟಕ ನಾವು ಮಾಡಿದಾಗ ಪೌರಾಣಿಕ ನಾಟಕ ಈ ಥರ ಮಾಡ್ತಾರೇನ್ರಿ ಅಂತ ಗಲಾಟೆ ನಡೆದಿದ್ದು ಇದೆ. ಇದೇ ಭಾಗ್ಯದಲಕ್ಷ್ಮಿ ಆಡಿದಾಗ ನಮ್ಮ ಸಂಗೀತನ ಹಾಳು ಮಾಡ್ತಾ ಇದ್ದೀರಿ ನೀವು ಅನ್ನೋದು ಇದೆ. ಕೆಲವರು ಅದನ್ನು ಉಲ್ಲಾಸವಾಗಿ ತಗೊಂಡಿದ್ದು ಇದೆ. ನಾನು ಅಕಸ್ಮಾತ್ ನನ್ನ ಕಲ್ಪನೆಯಲ್ಲಿ ಒಂದು ಸಂಸಾರ, ತುಂಬಿದ ಸಂಸಾರ, ಮಗ ನಿದ್ದೆ ಮಾಡ್ತಾ ಇಲ್ಲ, ಇದ್ದು ಓಡಾಡ್ತಾ ಇದ್ದಾನೆ, ಟೈಮ್ ನೋಡ್ತಾನೆ ಹಿಂಗೆ ತಿರ್ಗಾ. ಅಪ್ಪ ಕೇಳ್ತೀವಿ, ಏನಾಗ್ತಾ ಇದೆಯಪ್ಪ? ನೀನೋ ಮಲ್ಕೊಳಪ್ಪ. ಯಾಕೋ? ನೀನೋ ಮಲ್ಕೋ. ಏನಿಲ್ಲ. ಈಗ ಹೆಂಡ್ತಿನೂ ಕೇಳ್ತಿಲ್ಲ, ಯಾಕೆ ರೀ ಹುಷಾರಿಲ್ವಾ? ಸುಮ್ಮನೆ ಮಲ್ಕೊಳಮ್ಮ. ಅವರಮ್ಮ ಕಾಫಿ ಗಿಮ್ಮ ಮಾಡ್ಕೊಡ್ಲಿನೋ? ಕಾಫಿ ಬೇಡ, ನಾನೇ ಮಾಡ್ಕೊತೀನಿ, ನೀನು ಮಲ್ಕೊ ನೀನು. ಯಾಕೋ ಅಂದರೆ ಅವನಿಗೆ ಕುಡ್ದಿಲ್ಲ ಅವತ್ತು ರಾತ್ರಿ, ಅವನು ಬೆಳಿಗ್ಗೆ ಎಷ್ಟದು ಬಾಗಿಲು ತೆಗೀತದೆ ಅಂತ ಕಾಯ್ತಾ ಇದ್ದಾನೆ. ಇದು ಶುರು ಮಾಡೋಕೆ ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇ ಸರ್ವವಿಘ್ನೋಪಶಾಂತಯೇ. ಓಂ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೆ. ಪೂಜ್ಯ ರಾಘವೇಂದ್ರಾಯ ಸತ್ಯಜಮೃತಾಯ ಚ ಭಜತಾಂ ಕಲ್ಪರಾಕ್ಷ ನಮತಾಂ ಕಾಮಧೇನುವೆ. ಕೀರ್ತನ ಆರಂಭ ಕಾಲದಲ್ಲಿ ಕುಡುಕ ಪಾಪ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಮನೇಲಿ ಮಲಗಿದ್ದಾನೆ. ಸರಿ ಹೊತ್ತು ತಂದೆ ಬೈದು ನೋಡಿದ್ರು, 12 ಗಂಟೆ ಆಗಿದೆ. ಯಾಕಪ್ಪ ಮಲಗಿಲ್ವಲ್ಲೋ? ಅಪ್ಪ ನೀನೋ ಮಲಿಕಳಪ್ಪ. ಹೆಂಡತಿ ಕೇಳೋದು, ಏನಾಗ್ತಾ ಇದೆ ನಿಮಗೆ? ನನಗೆ ಏನು ಆಗ್ತಾ ಇಲ್ಲ ಕಡೆ, ಅದಕ್ಕೆ ಹಿಂಗಾಗಿರೋದು, ಮಲಿಕೊಳೆ ನೀನು ಅಂತ ಅವನು. ಸರಿ ಆಯಿತು. ತಾಯಿ ಕೇಳಿದ್ರು, ಏನಪ್ಪ ಈ ಕಾಫಿ ಗಿಫಿ ಮಾಡ್ಕೊಡ್ಲೇನೋ ಕಂದ? ಹಾಲಿದೆಯನ್ನು ನೋಡ್ತೀನಿ, ಕಾಫಿ ಮಾಡ್ಕೊಡ್ಲ. ಬೇಡಮ್ಮ, ಮತ್ತೆ ನಿನಗೇನು ಬೇಕೋ ಅದೀಗ ನೀನು ಕೊಡೋಕ್ಕಾಗಲ್ಲ, ಹೋಗಿ ಬಲ್ಕೋ ಹೋಗು. ಏನಾಗಿದೆ? ಇವನು ಬೆಳಕರಿಯೋದನ್ನು ಕಾಯ್ತಾ ಇದ್ದಾನೆ. ರಾತ್ರಿ ಎಣ್ಣೆ ಸಿಕ್ಕಿಲ್ಲ, ಹಿಂದಿನ ದಿನ ಗಾಂಧಿ ಜಯಂತಿ. ಗಾಂಧಿಯವ್ರ ಫೋಟೋನ ನೋಡಿ ನೋಡಿ ಕೋಪ ಮಾಡ್ಕೋತಾನೆ, ನಿಮ್ಮಿಂದ ಎಣ್ಣೆ ಇಲ್ದಂಗೆ ಆಯ್ತು ಇವತ್ತು ನನಗೆ. ಸರಿ, ಹೀಗೆ ಮಾತಾಡ್ತಾ ಬೆಳಕಾಯಿತು. ಪ್ರತಿ ಗಂಟೆಗೂ ಟೈಮ್ ನೋಡೋದು, ಬೆಳಕಾಯ್ತಾ 5 ಗಂಟೆ ಕುಣಿಯಕ್ಕೆ ಶುರು ಮಾಡ್ಬಿಟ್ಟ. ಮೆರವ ಪುರದೊಳಗೆ ತಕತೈ ಅಂತ ಎಲ್ಲ ಎದ್ದು ಕೂತ್ಕೊಂಡ್ಬಿಟ್ರೆ, ಏನಾಯ್ತು ನಿನಗೆ? ರಾತ್ರಿ ಎಲ್ಲ ಚೆನ್ನಾಗಿದೆ, ಇನ್ನು ಅರ್ಧ ಗಂಟೆಲಿ ಬಾಗಿಲು ತೆಗಿತಾರಮ್ಮ. ಓ ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ? ಹೌದಮ್ಮ. ಯಾವುದೋ ವೆಂಕಟೇಶ್ವರ ಬಾರು. ಅಯ್ಯೋ ಅಯೋಗ್ಯ ಮುಂಡೆ ಇದೆ,
ಅದಕ್ಕೆ ನಾ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಇಲ್ಲಮ್ಮ ಎಣ್ಣೆ ಇಲ್ದೆ ನಂಗೆ ನಿದ್ದೆ ಬರಲ್ಲ ಅಂತ ನಿಂಗೆ ಗೊತ್ತಲ್ಲ ತಾಯಿ. ಜನ್ಮ ಕೊಟ್ಟೊಳಗೆ ಅಷ್ಟು ಅರ್ಥ ಆಗ್ದಿದ್ರೆ ಹಿಂಗಮ್ಮ ಕೊಡಮ್ಮ 50 ರೂಪಾಯಿ ಇಸ್ಕೊಂಡು ಹೋಗ್ತಾನೆ. ದಡ 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 ಅಂತೇಳಿ ಮಾರ್ಕೆಟ್ಗೆ ಹೋಗಿ ನಿಂತ್ಕೊಂಡ. ಪದ್ಮಾ ಬಾರ್ ಓಪನ್ ಆಯಿತು. ಆಹಾ ಏನು ಭಾಗ್ಯವಂತ ನಾನು. ವಿದ್ಯಾಪೀಠ ಸರ್ಕಲ್ಲಾಗಿ ಈ ಥರದ್ದೊಂದು ಬಾರ್ ಇಟ್ಟವರಲ್ಲ. ಸ್ಕೂಲ್ ಇಲ್ದಿದ್ರು ಪರವಾಗಿಲ್ಲ, ನಮ್ಮ ಸರ್ಕಾರ ಬಾರ್ಗಳು ಕೊಡ್ತಾ ಇತ್ತಲ್ಲ, ಅಷ್ಟೇ ಸಾಕು ನನಗೆ ಅಂತ ಹೋಗಿ ಬಾರ್ ಬಂದೆ ನಿಂತ್ಕೊಂಡ. ಅತ್ತೆ ಗೌರಂಗಣ್ಣ ಬೇಗ ಅಂತ. ಅವನಿರಲ್ಲೇ ಇನ್ನು ಬಾಯಿ ತೊಳೆದಿಲ್ಲ, ಇನ್ನೊಂದು ತೊಳೆದಿಲ್ಲ, ಆಗಲೇ ಬಂದುಬಿಟ್ಟಿದ್ಯಾ ಅಂದ. ಏನು ತೊಳಿಬೇಕಾಗಿಲ್ಲ ಕಣೋ, ಇದು ಸಿದ್ಧ ಔಷಧಿ, ಏನಂತಾರೆ ಉಷಾಪಾನ, ಆಯುರ್ವೇದಿಕಲ್ಲಿ ಉಷಾಪಾನ ಅಂತಾರಲ್ಲ ಹಾಗೆ ಕಣೋ. ತೆಗಿಯೋ ಬಾಗ್ಲು ತೆಗೆದ. ಅಲ್ಲೇ ನಿಂತ್ಕೊಂಡು 90 ಪಟ್ ಅಂತ ಬಡ್ದ. ಆಮೇಲೆ ಮನೆಗೆ ಬಂದ. ಅಪ್ಪ ಇವತ್ತೇನು ಕೆಲಸ ಅಂದ. ನೋಡಿ ಎಂಥ ಸಂಜೀವಿನಿ. ಇಲ್ಲಿಗೆ ಈ ದಿನದ ಹರಿಕಥಾ ಪ್ರಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ವೆರಿ ನೈಸ್ ಸರ್. ಸುಮ್ಮನೆ ತಮಾಷೆಗೋಸ್ಕರ ಅಷ್ಟೇ ಇದು. ಆ ಸ್ಟೈಲಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ಯಾರನ್ನೂ ಅಪಹಾಸ್ಯ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಇವಾಗ ನೀವು ಹೇಳಿದಾಗೆ ನಾನು ತುಂಬ ಅಬ್ಸರ್ವ್ ಮಾಡ್ತಿರ್ತೀನಿ. ಇಲ್ಲಿ ಕೂತಿರೋ ಹುಡುಗರು ಆಗ್ಬೋದು, ಇಲ್ಲಿ ಕ್ಯಾಮ್ರಾಮನ್ಗಳು 3 ಜನ ಇದ್ದಾರೆ. ನಾನೊಂದು 10 ನಿಮಿಷ 15 ನಿಮಿಷ ಅಬ್ಸರ್ವ್ ಮಾಡಿದ್ರೆ ಅವ್ರ ಮ್ಯಾನರಿಸಮ್ ಹಿಡಿಯೋ ಅಂತ ಒಂಚೂರು. ಹೌದಾ? ಇವಾಗ ನೀವು ಮಾತಾಡೋ ಸ್ಟೈಲು ಇದೆಲ್ಲ ಇರುತ್ತಲ್ಲ, ಹೇಳಿ ಸರ್. ಬೇಜಾರು ಮಾಡ್ಕೊಂಡ್ಬಿಡ್ತೀರ ಸರ್. ಇಲ್ಲ, ಆಗಿದಾಗೆ ನನಗೆ ಬೇಜಾರು ಮಾಡ್ಕೊಳ್ಳೋದೇ ಭಾಳ ಇಷ್ಟ. ಈಗ ನೀವು ಗಂಭೀರ ಮಾತಾಡ್ತೀರಲ್ಲ, ఏంటి ಬಂದಿದ್ದಾರೆ ಸೈಲೆಂಟಾಗಿ ಹೊಡಿತಾ ಇರ್ತೀರಿ. ಕಪ್ಪಿಗೆ ಇದ್ದಾರೆ, ಆದರೂ ಬೆಳಿಗ್ಗೆ ಇದ್ದೀನಿ ಅಂದ್ಕೊಂಡಿದ್ದಾರೆ, ಆದರೂ ನಮ್ಮ ಎದುರುಗಡೆ ಬಂದು ಕೂತಿದ್ದಾರೆ, ಲೈಟ್ ಹಾಕಿರೋದು ಹಂಗಿರೋದು ಕನ್ಫ್ಯೂಸ್ ಮಾಡ್ಕೊಬಿಡಿ ಅಂತ ಹಾಗೆ ಹೇಳ್ತಿರಲ್ಲ. ಹಂಗೆ ಅಬ್ಸರ್ವೇಷನ್ ಇದ್ದರೆ ಕೆಲವು ಪಾತ್ರಗಳು ಸಿಕ್ಬಿಡ್ತವೆ ನಮಗೆ. ಕೆಲವ್ರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವ್ರು ಬೈತಿರ್ತಾರೆ, ಮುಖ ನೋಡಲ್ಲ. ಮುನ್ನೆ ಮಗ ಅವತ್ತು ಬಂದು ಕಷ್ಟ ಅಂತ ಕೇಳ್ದಲ್ಲ, ಮಗುಗೆ ಹುಷಾರಿಲ್ಲ ಅಂತ, ಏನಂತ ಕೊಟ್ಟೆ ನಾನು ಕಾಸು ನಿನಗೆ, ವಾಪಸ್ ಕೊಡ್ಬೇಕು ತಾನೆ. ವ್ಯಕ್ತಿ ಬೆಂಕಿಕ ನೋಡ ಹೇಳ್ತಾ ಇದ್ದೀನಿ. ಈಗ ಮುಂದಿನ ತಿಂಗಳಲ್ಲೇ ದುಡ್ಡು ಬಂದರೆ ಸರಿ, ಇಲ್ಲಾಂದ್ರೆ ನಾನು ಮನುಷ್ಯ ಆಗಿರಲ್ಲ ಹೇಳಿದ್ದೀನಿ. ಮುಖನೇ ನೋಡಲ್ಲ ಸರ್. ಅದೇನೋ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಥರ. ಇಂಥವ್ರು ಸಾಲ ವಸೂಲಿ ಮಾಡೋಕೆ ಹೋದ್ರೆ ಹೆಂಗಿರ್ಬೋದು ಅಂತ. ಇವಾಗ ನೀವೇ ಸಾಲ ಇಸ್ಕೊಂಡಿದ್ದೀರಿ, ಮೊನ್ನೆ ಇಸ್ಕೊಂಡ್ರಲ್ಲ ಸರ್ ಮನೆಗೆ ಬಂದಾಗ. ಹೌದೌದು. ಅದನ್ನ ಕೇಳಕ್ಕೆ ಬಂದಿದ್ದೀವಿ. ನನ್ನ ಶಿಷ್ಯ ಮಾರುತಿ ಇಲ್ಲೇ ಇರ್ತಾನೆ, ನನ್ನ ಡ್ರೈವರ್ ಅನ್ಕೊಳ್ಳಿ. ನೀವು ಕೊಟ್ಟಿದ್ದೀರಾ ನನಗೆ. ಅವನೇನು ನೋಡ ಅಣ್ಣ ಸೋಫೆ ಮೇಲೆ ಕೂತವ್ರೆ, ಕರಿಯ ಅಣ್ಣ ಬಂದರು ಪಕ್ಕದಾಗಿ. ಮಾನ ಮರ್ಯಾದೆ ಇದೆ ನಿನಗೆ, ಕಷ್ಟ ಅಂತ ಇಸ್ಕೊಂಡಲ್ಲ ವಾಪಸ್ ಕೊಡ್ಬೇಕು ತಾನೆ. ಅವನಿವನಿಗೆ ಸನ್ನೆ ಮಾಡ್ತಾನೆ, ನಾನು ಹೋಗ್ತೀನಿ. ಹಂಗೆಲ್ಲ ಆಗಲ್ಲ. 100 ರೂಪಾಯಿ ತೋರಿಸ್ಬಿಟ್ಟು ಒಳಗೆ ಇಟ್ಕೊತಾನೆ. ನೀವೇ ಅವ್ರು ಪಾಸ್ ಆಗ್ಬಿಡ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಮಧ್ಯಾಹ್ನದೊಳಗೆ ಕಾಸು ಬಂದರೆ ಸರಿ, ಇಲ್ಲಾಂದ್ರೆ ನಾನು ಮನುಷ್ಯ ಆಗಿರಲ್ಲ. ಎಲ್ಲೋದ್ನೋ ಅದು ಆವಾಗಲೇ ಹೋದ್ರು ಅವರು. ಯಾಕೋ ನೀನು ತಲೆ ಬಗ್ಸ್ಕೊಂಡು ಮಾತಾಡ್ತಿದ್ರಲ್ಲ, ಅವನಿಗೆ ಅಷ್ಟೇ ಆಯ್ದ ಹೊರಟೋದ. ಇವ್ನು 100 ರೂಪಾಯಿ ಇಸ್ಕೊಂಡು ಅವ್ನು ಕಳಿಸಿರೋದು. ಹೌದು. ಈ ಥರದ್ದೆಲ್ಲ ಮಾಡ್ಬೋದು ಸೀನ್ ಕ್ರಿಯೇಟ್ ಮಾಡಿದ್ರೆ. ಕೆಲವ್ರು ಹಂಗೆ, ಕೆಲವ್ರು ಮುಖ ನೋಡ್ಕೊಂಡೇ ಮಾತಾಡ್ತಿರ್ತಾರೆ. ಆಮೇಲೆ ಬೇರೆ ಯಾರೋ ಮಾಡಿರೋ ತಪ್ಪಾದ್ರು, ನೀನು ಅಕ್ಕನ ಮಗಳು ಅಂತ ಮದುವೆ ಮಾಡ್ಕೊಂಬಂದಲ್ಲ, ನೀನು ಯೋಗ್ಯತೆಗೆ ಬದುಕಕ್ಕೆ ಬಂತ ನಮ್ಮ ಮನೆಗೆ ನಿನಗೆ ಸೊಸೆನ್ ಬೈತಾ ಇರೋದು. ಎದುರಿಗಿರೋರನ್ನೇ ತೋರಿಸ್ಕೊಂಡ್ ಬೈತಿರ್ತಾರೆ ಅವರು. ನಿಮ್ಮಪ್ಪ ನೋಡಿದ್ರೆ ಊರಿನ ಚೇರ್ಮನ್ ಅಂದ, ನೀನು ನೋಡಿದ್ರೆ ಇಂಥ ಬಾಳ್ತಾ ಇದೆಯಲ್ಲ ಸರಿನಾ ಅಂತ. ಪಾಪ ಅವ್ರು ಯಾರೋ ಸೊಸೆನ್ ಬೈದಂಗೆ ಬೈತಿರ್ತಾರೆ ಎದುರು ಕೂರಿಸ್ಕೊಂಡು. ಈ ಥರದ್ದೆಲ್ಲ ಹಳ್ಳಿಗಳಲ್ಲಿ ನಡೀತಾ ಇರ್ತವೆ. ಕೆಲವು ಟೈಮ್ ನಮಗೆ ಸನ್ನಿವೇಶಗಳು ಬಂದಾಗ ಬಳಸ್ಕೋಬೋದು. ನೈಸ್. ಒಂದು ಯಾವುದೋ ನಾಟಕದ ಸೀನ್ಗೆ ಹೋದಾಗ, ನೀವು ನಾಟಕದ ವಿಚಾರಕ್ಕೆ ಹೋದಾಗ ಯಾರೋ ಬಂದು ನಿಮ್ಗೆ ಹೇಳ್ತಾರೆ ನಾಗಾಭರಣ ಅವ್ರು ಹುಡುಕ್ತಿದ್ದಾರೆ ಅಂತ, ಅವ್ರಿಗೊಂದು ರಿಪ್ಲೈ ಕೊಡ್ತೀರಾ ನೀವು? ಕೃಷ್ಣ ಸಂಧಾನ ನಾಟಕ ಅದು ಎಷ್ಟನೇ ಶೋ, 50ನೇದೋ 60ನೇದೋ ಗೊತ್ತಿಲ್ಲ, ಕಲಾಕ್ಷೇತ್ರದಲ್ಲಿ. ಅಷ್ಟೊತ್ತಿಗಾಲೆ ನಾನು ಪಾರ್ಟ್ ಮಾಡೋಕ್ಕೆ ಶುರು ಆಗ್ಬಿಟ್ಟಿದ್ದೆ. ಎಲ್ಲರೂ ಕ್ಲಾಪ್ಸ್ ತೊಗೋತಾರೆ, ನಾನು ಸುಮ್ಮನೆ ಕೂತ್ಕೊಂಡು ತಬಲ ನುಡಿಸ್ತೀನಲ್ಲ. ಒಬ್ಬ ಕುಡ್ಕ ತಬಲಿಸ್ಟು ನಾಟಕಕ್ಕೆ ಬಂದರೆ ಎಷ್ಟು ಹಿಂಸೆ ಕೊಡ್ಬೋದು ನಾಟಕದವ್ರಿಗೆ ಅಂತ ನೋಡೋಣ ಸುಮ್ಮನೆ ಅಂತ ಶುರು ಮಾಡಿದೆ. ಅದು ನೋಡಿ ಇಲ್ಲಿವರೆಗೂ ಕರ್ಕೊಂಬಂದ್ಬಿಡ್ತು. ಆಮೇಲೆ ಫಸ್ಟ್ ಸೀನ್ಗೆ ಕ್ಲಾಪ್ಸು ನಮ್ಮ ಎಂಟ್ರಿಗೆ, ಈ ಥರ ಎಲ್ಲ ಆಗೋಯ್ತು. ಅವತ್ತು ನಾಟಕನೂ ತುಂಬ ಚೆನ್ನಾಗಾಯಿತು. ಏನು ನಾಟಕ ಬಂತಾನೆ, ಬೆಳಿಗ್ಗೆ ಬಂದಾಗ ತಬಲ ಬಂದು ನೋಡು ಹಿಂಗಿರ್ಬೇಕು ಕಣಲ್ಲೇ ತಬಲಿಸ್ಟ್ ಅಂದರೆ. ನಂದೀಶ್ವರ್ ನೋಡ್ದಂಗೆ ಆಗ್ತಾಯಿತ್ತು ಕಣ ರಾಣಿ. ನಮಸ್ಕಾರ, ಹಿಂಗೆ ಇರಬೇಕಪ್ಪ, ಈ ಸುತ್ತನಲ್ಲಿ ಯಾರೂ ತಬಲಿಸ್ಟ್ ಇಲ್ಲ, ಕುಡ್ತಾ ಹಾಳು ಮಾಡಿಬಿಡುತ್ತೆ ಕಣ ಮನುಷ್ಯನ. ಕರೆಕ್ಟ್ ಬಿಡ್ಬೇಡ ನೀವು ಹೇಳೋದು. ನಿನ್ನೆ ನನಗೆ ಇಲ್ಲ ನೀವು ಹೇಳ್ತಿರೋದು ಕರೆಕ್ಟ್ ಹಂಗ ಒಳ್ಳೆ ಬಿಡು, ಒಳ್ಳೇನದಲ್ಲ ಅಷ್ಟೇ ನಮಗೆ ಸಾಕು. ತಬಲ ತಂದಲ್ಲಿ ಇಡ್ತಾನೆ, ಶ್ರುತಿ ಗೀತಿ ಎಲ್ಲ ಆಯಿತು. ಶಿಷ್ಯನಲ್ಲಿ ಕೂರಿಸ್ಬಿಟ್ಟು ನಾಟಕ ಶುರುವಾಗಿ ಇವನಿಲ್ಲ. ತಬಲ ನಾರಾಯಣಪ್ಪರ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು ಅಂತ ಬರ್ತಲ್ಲ. ಎಲ್ಲೋ ಅಂದರೆ ಇವ್ರಿಗೆ ಗೊತ್ತಿಲ್ಲ ಸರ್. ಇಷ್ಟೊತ್ತು ಹೇಳಿದ್ನಲ್ಲೋ ಕುಡಿಯೋಕೆ ನಾನು ಹೋಗ್ಬಿಟ್ಟು ನಾನು. ಅವನು ಸ್ಕ್ರಿಪ್ಟ್ನವನು ಹೇಳ್ತಾನೆ, ಗುರುಗಳೇ ಅದೇನೋ ಗಂಟ್ಲು ಕೆರಿತಾ ಇದೆ ಅಂತ ನಾನೇ ಶಾಪ್ಗೆ ಹೋಗಿ ಬಂದೆ ಅಂತ. ಅಯ್ಯೋ ಯೋಗ ಮುಂಡಿದೆ ಅಲ್ವೋ, ತೂಗುಡ್ಸೋನ್ಗೆ ಹಾಸಿಗೆ ಹಾಯಿಸ್ಕೊಟ್ಟಂಗೆ ಆಗಲ್ವೇನೋ, ನೀನು ಯಾಕೋ ಕಳಿಸ್ದೆ, ನಾನು ಕೇಳ್ಬಾರ್ದೇನೋ. ಸರಿ ನಾರಾಯಣಪ್ಪ ಅವ್ರು ಬರಬೇಕು ಅಂದರೆ ಆ ಕಡೆಯಿಂದ ಪಂಚೆ ತೆಗೆದು ಎದ್ಮೇಲೆ ಹಾಕೊಂಡು ಪಕೋಡ ಹಿಡ್ಕೊಂಬತ್ತವನೇ. ಇದು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದು, ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ ಅಂತ. ಒಂದು ಮೇಷ್ಟ್ರೇ ರೇ ಏನ್ರಿ ಎಲ್ಲ ಹೋಗ್ಬಿಟ್ಟಿದ್ದೀರಾ ನಾಟಕ ಇಲ್ಲ, ನಾನು ಅಲ್ಲಿ ಹುಡುಕ್ತಾ ಕಾಯ್ತಾ ಇದ್ದೀನಿ, ನೀವು ಇಲ್ಲಿದ್ದೀರಾ ಅಂತ. ಎಲ್ಲಿ ಒಂದು ಸಾರ ಹಿಡಿತಾವ ಯೋಗಿ ಮಾಡಿದೆ. ನಾನು ಅಲ್ಲಿಗೆ ಬರಲ್ಲ, ನಾಟಕ ಬಿಟ್ಟು ಬರೋ ಸ್ಟೇಜ್ ಮೇಲೆ ಬಂದು ಕೂತು. ಅಲ್ಲ ಮಾನ ಮರಿದಿದ್ದೀನಿ ನನಗೆ, ಬಂದಾಗ ಎಷ್ಟು ಚೆನ್ನಾಗಿ ಬಂದೆ, ವಿಭೂತಿ ಇಟ್ಕೊಂಡಿಲ್ಲ, ತಬಲಾ ತಂದು ನೋಡಿ ಖುಷಿ ಆಗ್ಬಿಡ್ತು ನನಗೆ. ಇವಾಗ ಏನಾಗೈತೆ ಮತ್ತು ಎಲ್ಲೋ ಹೋಗಿದ್ದೆ ನಿನಗೆ, ನೀವು ಗಂಟ್ಲು ಕೆರಿತಾ ಇತ್ತಲ್ಲ, ಕೈನಾಗ ತಾನೇ ತಬಲ ಬರ್ಸೋದು, ಗಂಟ್ಲಿಗೆ ಏನಾಗಿದ್ರೆ ನಿನಗೆ. ಅದಕ್ಕೆ ಶಾಪ್ಗೆ ಹೋಗ್ಬರೋಣ ಅಂತ. ಯಾವ ಶಾಪು? ವೆಂಕಟೇಶ್ವರ ವೈನ್ ಶಾಪ್.
ಇಲ್ಲೇ ಐತೆ ಬೇಕಾ ಅಂತ ಕೂತ್ಕೊಳ್ಳೋ ತಬಲಾ ಶುದ್ಧಿ ಇದೆ ನೆನ್ನೆ ಶುಚಿ ಮಾಡಿದ್ದು ಹೆಂಗೆ ಐತೆ ನೋಡಿ ಅಂತ ಪಟ್ ಅಂತ ಹಿಂಗೆ ಹೊಡೆದೆ. ಫಸ್ಟ್ ಸೀನ್ ಸರ್ ಇದು, ನಾನು ಎಂಟ್ರಿ ಮಾಡ್ಕೊಂಡಿದ್ದು. ಕ್ಲಾಪ್ಸ್ ಶುರುವಾಗೋಯ್ತು. ಎಲ್ಲರೂ ನೋಡಿ ಇವನು ಫಸ್ಟ್ ಸೀನಿಗೆ ಕ್ಲಾಪ್ಸ್ ತಗೋತಾನೆ. ಅವತ್ತು ನಾಟಕ ತುಂಬ ಚೆನ್ನಾಗಾಯಿತು. ನಾಗಾಭರಣ ಅವರು ಬಂದಿದ್ದಾರೆ, ಕಲಾಕ್ಷೇತ್ರನೇ ನೆನಪಿದೆ. ನಾಟಕ ನೋಡಿದ್ರು. ಆಮೇಲೆ ಎಲ್ಲ ಬಣ್ಣ ಎಲ್ಲ ತೆಗಿತಿದ್ರಲ್ಲ. ಸರಿ ಒಳಗಡೆ ಬಂದು ವೆಂಕಟಾದ್ರವರು ಏಯ್ ನಾಗಾಭರಣ ಹುಡುಕ್ತಾವ್ರು ನಿನ್ನ ಅಂದರು. ನಾನು ತಗೊಂಡಿಲ್ಲಪ್ಪ ಅಂದೆ. ನಾನು ಆಭರಣ ಅನ್ಕೊಂಬಿಟ್ಟೆ. ನನಗೆ ಗೊತ್ತೇ ಇಲ್ಲ ಅಂಥವ್ರಿಗೂ ಇಂಥವ್ರೊಬ್ಬರು ನಿರ್ದೇಶಕರವ್ರೆ ಅಂತ. ನಾಗಾಭರಣ ಹುಡುಕ್ತಾವ್ರು ನಾನು ತಗೊಂಡಿಲ್ಲ ರೀ ಅಂತ ನಾನು. ಲೇ ಆಭರಣ ಅಲ್ಲಕ್ಕೆ ನಾಗಾಭರಣ ಅವರು ಡೈರೆಕ್ಟ್ರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಹೌದಾ? ಅಷ್ಟೊತ್ತಿಗೆ ಸರ್ ಬಂದರು. ಸರ್ ಚೆನ್ನಾಗಿ ಮಾಡಿದೆ ಕಣ್ಯ, 2.5 ಅವರ್ ನೀನು ಕುಡಿತಿದ್ದೆ ಬಿಟ್ಟು ಆ ಕಡೆ ಹೋಗ್ಲಿಲ್ವಲ್ಲ, ಹೆಂಗೆ ಇದು ಅಂದರು. ಕುಡಿದಿದ್ದೆ. ಇಲ್ಲ ಸರ್ ಈಗ ಹೋಗ್ಬೇಕು ಅಂದೆ. ಬೆನ್ನು ತಟ್ಬಿಟ್ಟು ನಾನು ನಮಸ್ಕಾರ ಮಾಡಿದೆ. ಚೆನ್ನಾಗಿ ಮಾಡಿದೆ. ನಾನು ಸಂಕ್ರಾಂತಿ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಇದೇ ಪಾರ್ಟ್ ಮಾಡ್ಬೇಕಲ್ಲ ನೀನು, ಬರ್ತೀಯಾ? ಬರ್ತೀನಿ ಸರ್ ಅಂದೆ. ಅವತ್ತು ಹಿಂಗೆ ಆಯ್ದು ಹಿಂಗೆ ತಿಟ್ಕೊಂಡ್ರು ನನ್ನ. ಅದಾದಮೇಲೆ ಅಲ್ಲಿ ಅಸೋಸಿಯೇಟ್ ಆಗಿದ್ದವರು ಸುನೀಲ್ ಕುಮಾರ್ ಸಿಂಗ್, ಗೋಧುಳಿ ಡೈರೆಕ್ಟ್ ಮಾಡಿದ್ರು. ಡೈರೆಕ್ಟ್ ಗೋಧುಳಿಯಿಂದ ಡೈರೆಕ್ಟ್ ಮಠ. ಹೇಗೆ ಅಂದರೆ ಗುರುಪ್ರಸಾದ್ ಅವರು ಮತ್ತು ಸುನೀಲ್ ಕುಮಾರ್ ಸಿಂಗ್ ಅವರು ಸೀತಾರಾಮ್ ಸರ್ ಹತ್ರ ಕೆಲಸ ಮಾಡ್ತಿದ್ರಂತೆ ಸೀರಿಯಲ್ಗೆ. ಅವ್ರು ಸಿನಿಮಾ ಮಾಡ್ತಾ ಮಠ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಕುಡ್ಕನ್ ಮುಸ್ಲಿಂ ಕ್ಯಾರೆಕ್ಟರ್ ಬೇಕು ಅಂತ ಅವ್ರು ಹೇಳಿ ಕಳಿಸಿದ್ದು. ಇವರು ನಮ್ಮ ಮುಸ್ಲಿಂ ಥರ ಇಲ್ಲಪ್ಪ, ಇಜ್ಜಿಲ್ ಥರ ಕೆರ್ರಗೆ ಅವನೇ, ಹಿಂಗಾಗ ಕಲ್ಲರ್ ಇಲ್ಲ ಅವನು. ಹಾಗೆ ಮಾತ್ರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಒಂದು ಹಾಡನ್ನ ಅವನು ಮುಸ್ಲಿಂ ಹಾಡಿದ್ರೆ ಹೆಂಗೆ ಆಡ್ತಾನೆ ಅಂತ ಆಡ್ತಾನೆ. ತುಂಬ ಚೆನ್ನಾಗಿ ನಗಿಸ್ತಾನೆ ನಮ್ಮನ್ನು. ಇಲ್ಲಿ ಗೋಧುಳಿ ಸೀರಿಯಲ್ ನಮ್ಗೆ ಗೊತ್ತೇ ಆಗ್ತಿಲ್ಲ ಟೈಮ್ ಹೋಗೋದು ಅಂತ ಹೇಳಿದ್ರು. ಕಳಿಸ್ಕೊಟ್ರು. ಅಲ್ಲಿ ಹೋದೆ. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾನೆ ದೇವರು. ಇಷ್ಟಕ್ಕೆ ಮೂಲ ಕಾರಣ ಕೃಷ್ಣ ಸಂಧಾನ, ನನ್ನ ಗುರುಗಳ ಆಶೀರ್ವಾದ, ನಾರಾಯಣ ದಾಸರು. ಸರ್ ನಿಮಗೆ ಗೊತ್ತಾ, ಈ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ನೋ ಒಂದು ಹಾಡಿಗೆ ಅಣುಕು ಗೀತೆ ಇದೆ. ಅದನ್ನ ಒಬ್ರು ಹಾಡಿರ್ತಾರೆ. ಅದು ಹಾಡ್ಬೇಕಾದ್ರೆ ಎಸ್ ಎಂ ಕೃಷ್ಣ ಅವ್ರು ಜೋರಾಗಿ ನಕ್ಕಿರ್ತಾರೆ. HN ಕಲಾಕ್ಷೇತ್ರ ತುಂಬಾ ವೇದಿಕೆಗಳಲ್ಲಿ ಅದು ಹಾಡ್ತಾ ಇರ್ತಾರೆ. ಎಲ್ಲರೂ ಯಾವಾಗ ಕೇಳಿದ್ರು ತುಂಬಾ ಫ್ರೆಶ್ ಆಗಿರುತ್ತೆ. ಅದನ್ನ ಬರ್ದವರು ತಬಲಾ ನಾಣಿ ಅವರು ಅಂತ ಗೊತ್ತಾ ನಿಮಗೆ? ಗೊತ್ತಾ ಸರ್ ಅವ್ರು ನಿಮಗೆ? ತುಂಬ ಜನ ಗೊತ್ತಿಲ್ಲ. ಆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ವರ್ಷನ್ನ ಬರೆದವರು, ಅದರ ಪರಿಕಲ್ಪನೆ ತಬಲಾ ನಾಣಿ ಅವ್ರದ್ದು ಅಲ್ವಾ ಸರ್? ಕರೆಕ್ಟ್ ಅದ ಹೇಳಿದ್ದು? ಹೌದು ಸರ್. ಇದು HN ಕಲಾಕ್ಷೇತ್ರದಲ್ಲಾದಾಗ ಎಸ್ ಎಂ ಕೃಷ್ಣ ಅವ್ರು ಜೋರಾಗಿ ನಕ್ಕಿರ್ತಾರೆ. ಹೌದು, ತುಂಬ ಅನೇಕ ಗಣ್ಯರು ಇರ್ತಾರಲ್ಲ. ಗಂಡ ಹೆಂಡತಿ ಇಬ್ಬರು ಎಷ್ಟು ನಕ್ಕರು ಅಂದರೆ ಅವ್ರ ಮುಖ ಕೆಂಪಾಗ್ಬಿಡ್ತು, ಟೊಮೊಟೊ ಥರ. ಎಸ್ ಎಂ ಕೃಷ್ಣ ಅವ್ರದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಮತ್ತೆ ಅವ್ರು PA ಕರೆಸ್ಬಿಟ್ರು ರಿಪೀಟ್ ಮಾಡಿಸೋರು. ಅದನ್ನು ರಿಪೀಟ್ ಮಾಡೋಕೆ ಹೇಳಂತ, ಅದನ್ನು ಹೇಳೋದನ್ನ ಹಾಕ್ಕೊಂಡೇ ಹೇಳಿದ್ರು ರಿಪೀಟ್ ಮಾಡಿಸೋದನ್ನ ಅಂತ. ಅವ್ರಿಗೆ ಗೊತ್ತಾಯ್ತಾ ನೀವೇ ಬರ್ದಿದ್ದು ಅಂತ? ಗೊತ್ತಾಗಿರಲಿಲ್ಲ, ಗೊತ್ತು ಮಾಡಿಸ್ಕೊಂಡೆ ಅವತ್ತು. ಹೌದಾ? ಸೂಪರ್. ಅಲ್ಲಿವರೆಗೂ ಸುಮಾರು ಒಂದು ತಂಡ 16 ವರ್ಷದಿಂದ ಇದ್ದೀನಿ ಆ ತಂಡದಲ್ಲಿ. ಇದನ್ನ ಹುಟ್ಟಿದ್ದು ಹೇಗೆ ಅಂತ ಹೇಳ್ಬಿಡ್ತೀನಿ. ಹಾಡು ನನಗೆ PUCಲಿ ನನಗೆ ಮುಸ್ಲಿಮ್ಸ್ 4-5 ಜನ ಫ್ರೆಂಡ್ಸ್ ನಮ್ಮೂರಲ್ಲಿ ಕೊರಟಗೆರೆಯಲ್ಲಿ. ಅವ್ರು ಮಾತಾಡೋ ಸ್ಟೈಲ್ ಗೊತ್ತಲ್ಲ, ಹೋಗ್ಬಿಟ್ಟು ಬಂದ್ಬಿಟ್ಟು ಉಪ್ಪಿಟ್ಟು ತಿನ್ಕೊಂಡು ಪೈಸಾ ಅನ್ನ ಸರು ಪೈಸಾ ಮಾಡಿದ್ರು. ಒಂದು ಯಾವ ಪೈಸಾ ಅಂತ, ನಾನು ಪೈಸಾ ರೀ, ಪೈಸಾ ಅಲ್ಲದ ಪಾಯಸ ಅಂತ ಅವಾಗಲೇ ಅವ್ರನ್ನ ತಮಾಷೆ ಮಾಡ್ತಿದ್ದೆ ನಾನು. ಅವರೇ ನನಗೆ ಸ್ಫೂರ್ತಿ. ಒಂದು ಸರಿ ಹೆಣ್ಮಕ್ಳು ಹಾಡಬೇಕು, ಎಲ್ಲರೂ ಹಾಡಬೇಕು ಅಂಥೇಳಿ ಯಾವುದೋ ಒಂದು ಫಂಕ್ಷನಲ್ಲಿ PUCಲಿ ಕರೆದ್ರು. ಇವರಿಗೆ ನಾನು ಹಾಡು ಹೇಳ್ಕೊಟ್ಟಿದ್ದೆ ಒಂದು. ಗುರು ರಾಘವೇಂದ್ರರನು ನೋಡಿ ಮನದನಿಯ ಪಾಡಿ ಧನ್ಯರಾಗಿರಿ. ಇವ್ರ ಬಾಯಿನಲ್ಲಿ ಹೆಂಗೆ ಬಂತು ಸ್ಟೇಜಲ್ಲಿ ಅಂದರೆ, ಅದು ಗುರು ರಾಘವೇಂದ್ರರಿಗೆ ನೋಡಿ ಮನಾಧನಿಯ ಪಾಡಿ ಧನ್ಯಾರಾಗಿರಿ. ಧನ್ಯಾರಾಗಿರಿ. ಧನ್ಯನೂ ಇಲ್ಲ, ಕೊತ್ತಂಬರಿ ಬೀಜನೆಲ್ಲ ಬರ್ರಿ ಅಂತ ಕರೆದ್ಬಿಟ್ಟಿದ್ದೆ ಅವತ್ತು ನಾನು. ಅವ್ರಿಗೆ ತಮಾಷೆ ಮಾಡ್ಕೊಂಡು ಹೊತ್ಕೊಂಡು ಕೆಳೆದ್ಬಿಟ್ಲು ಆ ಹುಡುಗಿ. ನನಗೆ ಹಾಡಕ್ಕೆ ಬಿಟ್ಬಿಟ್ಟು ಹಾಡ್ಕೊತೀನಿ ಇಲ್ಲಿ ನಿಂತ್ಕೊಂಡು ಅಂತ. ಅವ್ರ ಸ್ಫೂರ್ತಿ ನನಗೆ. ಸರಿ, ಹೀಗೆ ಮಾತಾಡ್ತಾ ಅತ್ರಿ ಅವ್ರ ತಂಡಕ್ಕೆ ನಾನು ಬಂದಮೇಲೆ ಇದನ್ನು ಭಾಗ್ಯದ ಲಕ್ಷ್ಮಿ ಹಾಡ್ತಾ ಇದ್ದೆ. ಈಗ ನಾನು ತಮಾಷೆ ಮಾಡ್ತಾ ಇದ್ದೆ, ಕೃಷ್ಣ ನೀ ಟೈಮ್ ಇದ್ರೆ ಬಾರೋ. ಈಗ ಹಾಡುಗಾರಿಕೆ ಒಂಚೂರು ಗೊತ್ತಿರೋದ್ರಿಂದ ಈ ಥರ ಎಲ್ಲ ಬಳಸ್ಕೊಂಡ್ಬಿಡ್ತೀನಿ ನಾನು. ಕೃಷ್ಣ ಟೈಮ್ ಇದ್ರೆ ಬರಬೇಕಂತೆ ನೋಡಿ, ಇಲ್ಲಾಂದರೆ ಬೇಡಪ್ಪ, ನಾನು ಹಿಂಸೆ ಮಾಡಲ್ಲ ಇನ್ನು. ಹಂಗೆ ಇದನ್ನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅವ್ರ ಹಾಡಂಗೆ ಹಾಡಕ್ಕೋದೆ ನಾನು. ಅವರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡೋಕ್ಕಾಗಲ್ಲ ಅವ್ರ ಕೈಲಿ. ಭಾಗ್ಯೊಂದು ಲಕ್ಷ್ಮಿಗೆ ಬಾರಮ್ಮ, ಭಾಗ್ಯೊಂದು ಲಕ್ಷ್ಮಿಗೆ ಬಾರಮ್ಮನೇ ಹಾಡೋದವರು. ಇದನ್ನು ಮನಸ್ಸಲ್ಲಿ ಅಂದ್ಕೊಂಡು ಒಂದು ಸರಿ ಆರ್ಕೆಸ್ಟ್ರಾಗೆ ಹೋಗುವಾಗ ಹಾಸನ್ನ ಅನಿಸ್ತಾ ಕಾಣುತ್ತೆ ಸ್ಟೇಜು. ಮೆಟ್ರೋದೆಲ್ಲ ಹಾಡ್ಕೊಂಡು ಹೋಗ್ತಾ ಇದ್ದೆ ತಮಾಷೆ ಮಾಡಿಕೊಂಡು. ಹತ್ತಿರ ಇವ್ರು ಭಯ, ನೀನು ಇಲ್ಲೆಲ್ಲ ಕಿರ್ಚಾಡ್ಬಿಡ್ತೀಯ, ಸ್ಟೇಜಿಗೆ ಬಂದು ಯೂಡ್ಲಿಂಗ್ ಬಂದುಬಿಡುತ್ತೆ ವಾಯ್ಸು, ಜಾಸ್ತಿ ಮಾತಾಡ್ಬಿಟ್ರೆ ಯೂಡ್ಲಿಂಗ್ ಬಂದುಬಿಡುತ್ತೆ ನನಗೆ. ಡಬ್ಬಿಂಗಲ್ಲೂ ಅಷ್ಟೇ, ಒಂದು ಸಿನಿಮಾ ಒಂದಿನ ಮಾಡಲ್ಲ ನಾನು. ಫಸ್ಟ್ ಹಾಫ್ ಮಾತ್ರ ಡಬ್ ಮಾಡ್ತೀನಿ, ಬೇಗ ಸ್ಟೈನ್ ಆಗ್ಬಿಡುತ್ತೆ ವಾಯ್ಸ್ ನನಗೆ. ಕಲಾಭಿಮಾನಿಗಳೇ ಹಾಗೂ ಹಿಂಗಾಗ್ಬಿಡುತ್ತೆ. ಹೇಳಿ ಒಂದ್ಸತಿ. ಎಲ್ಲರಿಗೂ ನಮಸ್ಕಾರ. ಸಾರಿ, ಕಲಾಭಿಮಾನಿಗಳೇ ಹಾಗೂ ಕಲಾ ರಸಿಕರೇ, ಈ ದಿನದ ಸರಿ ಹೇಳಲ್ಲ ನಾನು.
ಮೆಟಡೋರಲ್ಲಿ ಕಿರ್ಚಾಡ್ಕೊಂಡು ಬರ್ತೀಯ, ಅದು ಹೂ ಅಂತಿರ್ತದೆ ಸೌಂಡ್ ಮೆಟಡೋರು, ಅದನ್ನು ಮೀರಿ ಮಾತಾಡ್ಬೇಕು ನೀನು, ಎಲ್ಲರೂ ಕೇಳಿಸ್ಬೇಕು ಅಂದರೆ. ಸುಮ್ಮನೆ ಕೂತ್ಕೊಳ್ಳೋದು ಅಂತ ಬೈಯೋರು ಹತ್ರಿ ನನ್ನ ಜೀವಿ ಹತ್ತಿರಿಯವರು. ಸರಿ ಇದನ್ನು ಹಾಡ್ಕೊಂಡು ಹೋದೆ, ಕರೆದ್ಬಿಟ್ಟಿದ್ದು ಏನೋ ಹಾಡ್ತಾ ಇದ್ದಲ್ಲ ಒಂದ್ಸರಿ ಹಾಡು. ಕೆಲಸ ಮಾಡೋಣ, ಹಿಂದೂಸ್ತಾನಿ ಗಾಯಕರು ಭೀಮ್ಸೆನ್ ಜೋಶಿ ಅವರು ಹಾಡಿದ್ರೆ ಹೆಂಗೆ ಹಾಡ್ತಾರೆ, ಅವ್ರ ಶಿಷ್ಯ ಕಾರ್ ಡ್ರೈವರು, ಅವನಿಗೆ ಸಂಗೀತ ಜ್ಞಾನ ಇದೆ ಆದರೆ ಅವನು ಭಾಷೆ ಬಿಡ್ತಾ ಇಲ್ಲ, ಅವನು ಹಾಡಿದ್ರೆ ಹೆಂಗೆ ಆಡ್ತಾನೆ ಅಂತೇಳಿ ಕಾನ್ಸೆಪ್ಟ್ ಮಾಡ್ಬಿಡೋಣ. ಆಯ್ತು ಸರ್ ಅಂತ ಸುಮ್ಮನೆ ಒಂದು ರಿಹರ್ಸಲ್ ಮಾಡಿಕೊಂಡು ಸ್ಟೇಜ್ ಮಾಡಿದ್ವಿ, ಕ್ಲಿಕ್ ಆಗ್ಬಿಡ್ತು. ಫಸ್ಟೇ ಹೇಳ್ಬಿಟ್ವಿ ನಾವು ಇದನ್ನು ಯಾರೂ ಆಡ್ಕೊಳಕ್ಕಲ್ಲ, ಎಲ್ರಿಗೂ ಆಸೆ ಇರುತ್ತೆ ಆಡಬೇಕು ಅಂತ, ಎಲ್ರಿಗೂ ಸಿಗಲ್ಲ, ಯಾಕೆಂದರೆ ದೇವರೊಬ್ಬನವನಲ್ಲ, ಎಲ್ಲ ಅವನ ಹತ್ರನೇ ಇರಬೇಕು, ಕಿಲಾಡಿ. ಸರಿ ಆಯಿತು ಅಂದ್ಬಿಟ್ಟು ಮಾತಾಡ್ಕೊಂಡು ಸ್ಟೇಜ್ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಬಂತು. ಇನ್ಮೇಲೆ ನಮ್ಮ ಆರ್ಕೆಸ್ಟ್ರಾದಲ್ಲಿ ಲಾಸ್ಟಲ್ಲಿ ಇದನ್ನು ಮಧ್ಯದಲ್ಲಿ ನಾನು ಮಾಡಬೇಡ ಅಂತ ಹೇಳಿ ಶುರು ಆಯಿತು. ಹೇಗೆ ಅಂದರೆ ಸರಿ ಇವನು ಹಾಡಿದ್ರೆ ಹೆಂಗೆ ಹಾಡ್ತಾರೆ, ಅವ್ನು ದಿನ ಕೇಳ್ತಿರ್ತಾನೆ. ಈಗ ಕಾರ್ಯಕ್ರಮ ಶುರುವಾಯಿತು, ಭೀಮ್ಸೆನ್ ಜೋಶಿ ಅವರು ಹಾಡ್ತಾ ಇದ್ದಾರೆ. ಹರೇ ರಾಮ್ ಆಹಾ ಅಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಅಂದರೆ ಅಷ್ಟು ಅನುಭವಿಸ್ತಾನೆ. ಕೆಲವ್ರು ಹಂಗೆ ಬಾಯಿ ಬಿಟ್ಟು ಹೇಳೋದು ಜಾಸ್ತಿ. ಇಲ್ಲಿ ಕೋಟೆ ಹೈಸ್ಕೂಲಲ್ಲಿ ಜಯಸುದಾಸ್ ಅವ್ರ ಕಚೇರಿ, ನನ್ನ ಪಕ್ಕದಲ್ಲಿ ಒಬ್ಬ ಬಂದು ಕೂತಿದ್ದ. ಅವರು ಹರಿ ಆಹಾ ಆಹಾ, ನಾನು ಹಿಂಗೆ ಪಕ್ಕದ ಯಾಕ್ರಿ ಏನು ಹಾಡ್ತಾರ್ರಿ, ಸಂಗೀತ ಹಾಡ್ತಾವ್ರಿ, ಸುಮ್ಮನೆ ಕೂತ್ಕೊ, ನಾವು ಅದೇ ಕೇಳಕ್ಕೆ ಬಂದಿದ್ವಿ. ಸರಿ ಸರ್ ತಿರ್ಗಿ ಅವರು ಆಹಯ್ಯೋ ಆಹಯ್ಯೋ, ಯಾಕಯ್ಯ ಏನು ಹಾಡ್ತಾರೆ ಸರ್, ಹೇಳಿಲ್ಲ ಆಗಲೇ ಸಂಗೀತ ಹಾಡ್ತಾವ್ರೆ ಅಂತ, ಸುಮ್ಮನೆ ಕೂತ್ಕೋ, ನಂಬಿದೆ ನೀವು ಬಲೆ ಅಂತಾನೆ. ಆ ಸುತ್ತು ಇರೋರೆಲ್ಲ ನೋಡ್ಬೇಕು ಇವನ್ನ. ನಾನು ಇವನು ಹೇಳೋದು ಕೇಳಲ್ಲ ಅಂದ್ಬಿಟ್ಟು ನಾನೇ ಎದ್ದೋಗ್ಬಿಟ್ಟು ಎದ್ದು ಆ ಕಡೆ ಹೋಗಿ ಕೂತಿದ್ದೀನಿ. ಸರ್ ಕೃಷ್ಣ ಅಂದರು. ಅಯ್ಯೋ ಅಂದ. ಇಲ್ಲಿ ನೋಡ್ತೀನಿ ಇಲ್ಲೇ ಅವನೇ. ಯಾಕೆ ಅವ್ರು ಚೆನ್ನಾಗಿ ಆಡ್ತಿಲ್ವಾ ಅಂದೆ. ಏನು ಆಡ್ತಾರೆ ನೋಡಿ ಸರ್, ಲೇ ಅನುಭವಿಸೋ, ಯಾಕೋ ಪಕ್ಕದ ಚಿತ್ರಹಿಂಸೆ ಕೊಟ್ಬಿಡ್ತಾರೆ ಕೆಲವರು, ಸುಮ್ಮನೆ ಕೂತ್ಕೊಳ್ಳಲ್ಲ. ಈಗ ಯಾರಾದರೂ ಹಾಡ್ತಿದ್ರೆ ನಾವಾದರೆ ನಮಗೆ ಸ್ವಗತಕ್ಕೆ ಅನ್ಕೋತೀವಿ. ಅಯ್ಯೋ ಆಹಾ ಯಾವ ತಾಯತ್ ಮಗನಪ್ಪ, ಏನು ಆಡ್ತಾರೆ ನೋಡಿ. ಈ ಥರದವ್ರ ಜೊತೆಗಿದ್ರೆ ಹೆಂಗೆ ಸರ್ ಕಚೇರಿ ಕೇಳೋದು ನಾವು. ಸರಿ ಬಿಡಿ, ಅದಾಯಿತು. ಅವ್ನು ನೆನಪಾಗ್ಬಿಟ್ಟ ನನಗೆ ಮಧ್ಯದಲ್ಲಿ. ಸರಿ ಗುರುಗಳು ಶುರು ಮಾಡ್ತಾರೆ. ತುಂಬ ಕಚೇರಿಗಳು ಮಾಡಿ ಗುರುಗಳು ವಾಯ್ಸ್ ಕೆಟ್ಟೋಗ್ಬಿಟ್ಟಿರುತ್ತೆ. ಇವನು ಬಂದು ಹತ್ರ, ಗುರುಗಳೇ ಏನೋ ನನಗೆ ಹಾಡಬೇಕು ಅಂತ ಆಸೆ ಇದೆಯಲ್ಲ, ನೀವು ನನಗೆ ಸ್ಟೇಜೇ ಕೊಡ್ತಾಯಿಲ್ಲ, ಮೈಕು ಕೊಡ್ತಾಯಿಲ್ಲ. ಇಲ್ಲಿ ಕಷ್ಟ ಕಣೋರು ಹಿಮ, ಜನಾರ್ದನ ಮೆಚ್ಚಿಸ್ಬೋದು, ಜನನ ಮೆಚ್ಚಕ್ಕಾಗಲ್ಲ. ಮಾತಲ್ಲಾಗಲಿ ಹಾಡಲ್ಲಾಗಲಿ, ನಿನಗೆ ಭಾಷೆ ಪ್ರಾಬ್ಲಮ್ ಇದೆ, ಬೇಡ ಸುಮ್ಮನೆ ಹೇಳ್ತೀನಿ, ಬೇಕಾದಾಗ ಹೇಳ್ತೀನಿ. ಹೋಗಲ್ಲಿ ನಿಂತ್ಕೊತಾನೆ. ನಂದಿನ್ನೂ ಟೈಮ್ ಬಂದಿಲ್ಲ ರೀ ಅಂತ. ನಾನು ತಮಾಷೆಗೆ ಹೇಳ್ತೀನಿ, ನಮ್ಮ ಟೈಮ್ ಸರಿ ಇಲ್ಲ ಸರ್, ನಾನು ಆಚೆ ಸರಿ ಇಲ್ಲ, ಸುಮ್ಮನೆ ಇಲ್ವೇನೋ, ಕೂತ್ಕೊಂಡು ಸುಮ್ಮನೆ ಐತಿ, ತಮಾಷೆ ಮಾಡ್ತಿರ್ತೀವಿ. ಹೋಗಿ ಹೇಳ್ತಾನೆ. ಗುರುಗಳು ಶುರು ಮಾಡ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಶ್ರೀ ಆಹಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅವನ ಕೈಲಿ ಆಗ್ತಾ ಇಲ್ಲ ಇದಕ್ಕೆ, ಮದ್ ಮಂದಿ ಮಾತಾಡ್ತಾನೆ ಇರ್ತಾನೆ. ಹೆಜ್ಜೆಯ ಮೇಲೆ ಇನ್ನೊಂದು ಮೈಕ್ ಇರ್ತಾವೆ. ನಮ್ಮ ಗುರುಗಳಿಗೆ ಹಾಡಕ್ಕೆ ಆಗ್ತಾ ಇಲ್ಲ, ಗಂಟ್ಲಿಗೆ ಕೆಟ್ಟಿ ಕೆರಡ್ಕೊಂಡ್ಬಿಟ್ಟಿದೆ, ಅವ್ರಿಗೆ ಹಾಡೋಕ್ಕಾಗಲ್ಲ, ಎಣ್ಣೆದು ಪ್ರಾಬ್ಲಮ್ ಅಂತ. ರೇ ಜನ ಏನು ತಿಳ್ಕೊತಾರೆ, ಅದೇ ಪಕೋಡ ಬೋಂಡ ತಿನ್ಬಿಟ್ಟು ಆಗಿರೋದು. ಹೇಳ್ತೀನಿ ಬಿಡಿ, ನಾನು ಗುರುಗಳೇ ಕೂತ್ಕೊಂಡ್ಬಿಡಿ, ನೀವು ಆಗ್ತಾ ಇಲ್ಲ, ಗುರುಗಳಿಗೆ ಆಗ್ತಾ ಇಲ್ಲ, ಅವ್ರದ್ದು ಗಾನಾಗೆ ನಾನು ಮುಂದೆ ತೊಗೊಂಡು ಹೋಗ್ತೀನಿ, ತಬಲಕ್ಕೆ ನಿಮ್ಮ ಇಬ್ಬರದು 2 ಜನದ್ದು ನನ್ನೊಳಗೆ ಬಂದ್ಬಿಡಿ ಶುರು ಮಾಡಿದ್ರೆ. ಇವನು ಹೆಂಗೆ ಹಾಡ್ತಾನೆ, ಇವ್ರಿಗೆ ಭಯ ಗುರುಗಳಿಗೆ, ಏನು ಮಾಡ್ತಾನೋ, ಇವತ್ತು ಯಾರೂ ನನ್ನ ಜೊತೆಗೆ ಬಂದಿಲ್ಲ, ಬರ ದಿನ ಕೇಳ್ತಿದ್ದಲ್ಲ, ಹಾಡೋಕ್ಕೆ ಅವಕಾಶ ಕೊಡಿ. ಅವಕಾಶನೂ ಕೊಡ್ತೀನಿ, ಮೈಕು ಕೊಡ್ತೀನಿ. ನಾನು ಮದುವೆ ಉಳಿಸೋ ಕಾಲಿಗೆ ನಮಸ್ಕಾರ ಮಾಡ್ದ, ಅವಾಗ ನಿಂತ್ಕೊಂಡ. ಗುರುಗಳಿನ್ನು ಬಾ ಶಬಾಷ್, ಸಾರ್ಥಕ ಆಯಿತು ಕಣು, ನಾನು ಮರ್ಯಾದೆ ಉಳಿಸಿದ, ಪರವಾಗಿಲ್ಲ. ಯಾಕೋ ಇಳಿಸ್ತಾ ಇದ್ದೀನಿ ರಾಗ ಏನು ಮಾಡ್ತಾನೋ. ಅವ್ರಿಗೆ ಭಯ ಗುರುಗಳಿಗೆ. ಹಾಡಪ್ಪ. ಭಾಗ್ಯೊಂದೋ ಲಕ್ಷ್ಮಿಗೆ ಬಾರಮ್ಮ, ನಮ್ಮ ಅಮ್ಮೊಂದೋ ಈ ಸ್ತ್ರೀ ಗೌರಿ ಲೇ
ಅದು ಹಂಗಲ್ಲ ಕಣೋ. ಭಾಗ್ಯಂದೋ ಲಕ್ಷ್ಮಿಗೆ ಬಾರಮ್ಮ, ನಾ ಮಾಮೂಂದೋ ಸ್ತ್ರೀ ಗೌರಿ, ಆ ಭಾಗ್ಯಂದೋ ಲಕ್ಷ್ಮಿಗೆ ಬಾರಮ್ಮ, ಆ ಶಬಾಷ್ ಬಜಾವ್ ಬಜಾವ್. ಇವರು ಸೆಕೆ ಬೀಸ್ಕೊಂಡು ಹೋಯ್ತು, ನನ್ನ ಮರ್ಯಾದೆ ಹಾಳು ಮಾಡ್ಬಿಟ್ಟ ನನ್ನ ಗುರುಗಳು. ಹೆಜ್ಜೆದು ಮೇಲೆ ಹೆಜ್ಜೆದು ಈಗ್ಬಿಟ್ಟು, ಹಾ ಹೆಜ್ಜೆದು ಮೇಲೆ ಹೆಜ್ಜೆದು ಈಗ್ಬಿಟ್ಟು, ಗೆಜ್ಜೆದು ಕಾಲಿಂದ ಶಬ್ದ ಮಾಡ್ಬಿಟ್ಟು, ಅಖಲ್ 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 ಅಂದ್ರೆ ಅವ್ರಿಗೆ ಎದ್ದೆದ್ದು ಹೆಜ್ಜೆದು ಮೇಲೆ ಹೆಜ್ಜೆದು ಈಗ್ಬಿಟ್ಟು, ಗೆಜ್ಜೆದು ಕಾಲಿಂದ ಶಬ್ದ ಮಾಡ್ಬಿಟ್ಟು, ಸಂಜೆದು ಸಾಧು ಪೂಜೆದು ಟೈಮಿಗೆ ಅಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಾ ಮಾಮೊಂದೋ ಸ್ತ್ರೀ ಗೌರೇ, ಭಾಗ್ಯಂದೋ ಲಕ್ಷ್ಮಿಗೆ ಬಾರಮ್ಮ. ಕ್ಯಾ ಬಾತ್ ಹೈ, ಬಜಾವ್ ಬಜಾವ್, ಕ್ಯಾ ಬಾತ್ ಹೈ, ಬಜಾವ್ ಬಜಾವ್. ಹಾ, ಶಕ್ಕರ್ಗೆ ತುಪ್ಪ ಕಾಲೊಳಗೆ ಬೆರೆಸ್ಬಿಟ್ಟು, ಶಕ್ಕರ್ಗೆ ತುಪ್ಪ ಕಾಲೊಳಗೆ ಬೆರೆಸ್ಬಿಟ್ಟು, ಏಯ್ ಅದು ಸಕ್ಕರ್ಗೆ ತುಪ್ಪ ಕಾಲೊಳಗೆ ಬೆರೆಸ್ಬಿಟ್ಟು, ಅಚ್ಚರಿಗೆ ಒಳ್ಳ ಬಿರ್ಗಿರಿ ರಂಗೊಂದು ಚೊಕ್ಕಪ್ಪರಂದುರದು ವಿಠಲೊಂದು ಬೇಗಂ, ವಿಠಲೊಂದು ಬೇಗಂ, ವಿಠಲೊಂದು ರಾಣಿ, ವಿಠಲೊಂದು ಬೇಗಂ, ಲಕ್ಷ್ಮೀ ಆವ್ 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 ಅಂತಾನೆ ಮೇಷ್ಟು ಬಿದ್ದೋಗ್ಬಿಡ್ತ ಕೆಳಗೆ. ಬಂದು ನೋಡ್ಬಿಟ್ಟು, ಗುರುಗಳು ನಮ್ದು ಗಾನಗೆ ಕೇಳಿ ಕುಸ್ತಿಗೆ ಹೋಗ್ಬಿಟ್ರು. ಕುಸ್ತೋಗಿಲ್ವಲ್ಲೇ, ನಂದು ಗಾನಗೆ ಕೇಳಿ ಕುಸ್ಗೆ ಆಗ್ಬಿಟ್ರು, ಕುಸ್ಗೆ ಆಗಿ ಕುಸ್ತೋದ್ರು ಅಂದ್ರೆ ಹೋಗ್ಬಿಟ್ರು ಗುರುಗಳು, ಹೋಗ್ಬಿಟ್ರು. ಅಯ್ಯ ಮುಂಡೆದಲ್ಲೇ ನೀರು ತಗೊಂಬರೋ, ಜ್ಞಾನ ತಪ್ಪಿದ್ರೆ ಹೋಗ್ಬಿಟ್ರು ಅಂತ ಕೆಲವು ಕಾಯ್ತಾ ಇದ್ದಾರೆ ಬಡ್ಡಿ ಮಕ್ಕಳು. ನೀವು ಸರಿ ನೀರು ಹಾಕಿ ಬಿಡಿಸ್ತಾರೆ, ನಿಮ್ಮ ಕೈ ಕಟ್ಕೊಂಡು, ಯಾಕೋ ನನ್ನ ಜೀವ ತಿಂತೀಯ, ಯಾವ ಮಟ್ಟಕ್ಕೆ ಗಬ್ಬೆ ಬರಿಸ್ತಾವ ಯಾಡನ್ನ, ಎಲ್ಲ ನಿಮ್ದು ಆಶೀರ್ವಾದ ಗುರುಗಳೇ, ಎಲ್ಲ ನಿಮ್ದು ಆಶೀರ್ವಾದ ಗುರುಗಳೇ. ಲೇ ನಾನು ಹಿಂಗೆ ಹೇಳ್ಕೊಟ್ಟಿದ್ದೀನಿ ಹಾಡು ಅಂತ, ಇನ್ನೊಂದು ಸ್ಟೈಲ್ಗೆ ಇದ್ದಾರೆ ಹಾಡ್ಬಿಡ. ಹಾಂ ಇಟ್ಕೊಳ್ರಿ ಅವನ್ನ, ಬೈಕ್ ಕಿತ್ಕೊಳ್ರಿ. ಎಲ್ಲರಿಗೆ ನಮಸ್ಕಾರ. ಗುರುಗಳು ನನಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಇದು ತುಳಿತಾ ಇರೋದು, ನನಗೆ ಕಲಾವಿದ ಬೆಳಿಬೇಕು ನಾನು. ಅಕ್ಕ ಮಾದೇವಿದು ಒಂದು ವಚನ ಹೇಳ್ಬಿಡ್ತೀನಿ, ಅಕ್ಕ ಮಾದೇವಿದು ಒಂದು ವಚನ ಹೇಳ್ಬಿಡ್ತೀನಿ. ಏನ ಅಕ್ಕ ಮಾದೇವಿದು, ಅಯ್ಯೋ ದೇವ್ರೇ ಬಿಡಲ್ಲ, ಬಿಟ್ಬಿಡ್ರಿ ಹಾಳಾಗಲಿ. ಹಾಡ ಬೆಟ್ಟದ ಮೇಲೆ ಒಂದು ಘರ್ಗೆ ಮಾಡಿಬಿಟ್ಟು, ಮುರ್ಗಾಗಳಿಗೆ ಢರ್ ಬಿಟ್ರೆ ಹೆಂಗಯ್ಯ, ಬೆಟ್ಟದ ಮೇಲೆ ಒಂದು ಘರ್ಗೆ ಮಾಡಿಬಿಟ್ಟು, ಮುರ್ಗಾಗಳಿಗೆ ಢರ್ ಬಿಟ್ರೆ ಹೆಂಗಯ್ಯ, ಮಾರ್ಕೆಟ್ ಒಳಗೆ ಒಂದು ಮನೆಗೆ ಮಾಡ್ಬಿಟ್ಟು, ಸೌಂಡ್ಗೆ ನಾಚ್ಕೊಂಡ್ಬಿಟ್ರೆ ಹೆಂಗಯ್ಯ, ಏ ಕೂಡಲ್ದು ಸಂಗ ಮುಂದು ದೇವ, ಕೇಳ್ಕೊಂಬಿಡಯ್ಯ ಕೇಳಿಸ್ಕೊಂಬಿಡಯ್ಯ ಕೇಳಿಸ್ಕೊಂಬಿಡಯ್ಯ. ಏ ಬರೋ ಇಲ್ಲಿ, ಯಾರ್ದು ಇದು? ಅಕ್ಕಂದು ಮಹಾದೇವಿ. ಈ ಅಕ್ಕ ಮಹಾದೇವಿ ಕಣೋ, ಯಾಕೋ ಹಿಂಗೆ ನಮ್ಮ ಸಾಹಿತ್ಯನೆಲ್ಲ ಹಾಳು ಮಾಡ್ತೀವಿ. ಅದೇನೋ ಒಂದು ಕೇಳಿಸ್ಕೊಂಬಿಡಯ್ಯ ಕೇಳಿಸ್ಕೊಂಬಿಡ, ಅದೇನೋ ಹೇಳಿದಲ್ಲ ಮಧ್ಯದಲ್ಲಿ. ಇದ್ದದ್ದು ಮಲ್ಲಿಕುಂದು ಅರ್ಜುನ ಹೇಳ್ದಲ್ಲ, ಅದೇನೋ ಅದು ಇನ್ನೊಂದು ಸರಿ ಹೇಳ್ಬಿಡ ಬೇಡಪ್ಪ, ವಿಷಯ ಹೇಳೋ ಸಾಕು. ಏ ಚನ್ನಂದು ಮಲ್ಲಿಕುಂದು ಅರ್ಜುನ, ಏ ಚನ್ನಂದು ಮಲ್ಲಿಕುಂದು ಅರ್ಜುನ, ಚನ್ನ ಮಲ್ಲಿಕಾರ್ಜುನ. ಅದು ನನಗೂ ಗೊತ್ತಾಯ್ತೆ ಗುರುಗಳೇ, ಮಕ್ಕಳಿಗೆ ಅರ್ಥ ಆಗಲ್ಲ, ಅದಕ್ಕೆ ಎಲ್ಲ ಬಿಡಿಸ್ಬಿಟ್ಟು ಹೇಳಿದ್ದೀನಿ. ಇಲ್ಲಿಗೆ ನಮ್ದು ಕಚೇರಿ ಮುಗಿದಿದೆ. ನಮ್ದು ಗುರುಗಳಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು. ಎಲ್ಲರಿಗೆ ಬರ್ತಾರೆ ನಮಸ್ಕಾರ. ಓ ಮೈ ಗಾಡ್. ಇದನ್ನ ಒಂದ್ಸರಿ ಕ್ಲಿಕ್ ಆಯಿತು, ಪ್ರತಿ ಆರ್ಕೆಸ್ಟ್ರದಲ್ಲೂ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಗಾನವಿನೋದಿನಿಯವ್ರು ಕರೆದು, ನಾಣಿಯವ್ರಿಗೆ ಯಾವುದೋ ಸ್ಟೇಜಲ್ಲಿ ಹಾಡ್ತೀರಂತೆ, ತುಂಬ ಚೆನ್ನಾಗಿದೆ, ನೀವು ಹತ್ತಿರ ಅವರು ನಮ್ಮ ಹುಡುಗರು ಹೇಳಿದ್ರು, ಹಾಡು ತೋರಿಸ್ದೆ. ಹೇಳಿ ಇದನ್ನು ಹಾಸ್ಯ ಮಂಗಳ ಅಂತ ಮಾಡ್ಬಿಡೋಣ ನಮ್ಮ ತಂಡದಲ್ಲಿ. ಆಯಿತು, ಇವಾಗ ನೀವು ತಬಲಾ ನುಡಿಸ್ಬೇಕಲ್ಲ, ಯಾರು ಹಾಡ್ತಾರೆ? ಸತ್ಯಾಗಿ ಹೇಳ್ಕೊಡ್ಬಿಡಿ, ಕಿರ್ಲೋಸ್ಕರ್ ಸತ್ಯಾಗಿ. ಸರಿ ಕೂರಿಸ್ಕೊಂಡು ಒಂದೆರಡು ಸರಿ ಹೇಳಿ, ಅವ್ರು ಹಿಂಗೆ ನಕ್ಕು ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರು. ಅವ್ರು ಹಾಡೋಕ್ಕೆ ಶುರುವಾದರು, ನಾನು ತಬಲಾ ನುಡಿಸ್ತಾ ಇದ್ದೆ. ಜನ ವೇದಿಕೆ ಮೇಲೆ ಬರೋರು ಇವರಲ್ವ ಮೇನ್, ನಾವು ಒಳಗಡೆ ಇರ್ತೀವಿ ಸ್ಕ್ರೀನಲ್ಲಿ. ಅದು ಸತ್ಯ ಅವರೇ ಬರೆದವರೇ, ಅವ್ರದ್ದೇ ಕ್ರಿಯೇಷನ್ ಅಂದ್ಕೊಂಬಿಟ್ರು. ಇವರು ಮರ್ತುಬಿಟ್ಟು ಕೆಲವು ಕಡೆ ಕೇಳಿದಾಗ, ನೀವು ಬರೆದಿದ್ದು ಅಂದಾಗ ಹ್ಞೂ ಅನ್ನೋ ಬದಲು ಅಂತ ಹಿಂಗೆ ಅಂದ್ಬಿಟ್ರೆ ಅವ್ರದ್ದೇ ಅಂದ್ಕೊಂಡ್ಬಿಡ್ತಾರೆ ಜನ. ನಮ್ಮಲ್ಲಿ ಈ ಥರ ತುಂಬ ಇದೆ. ಕೃತಿ ಚೌರ್ಯ ಅಂತ, ಕೃತಿ ಚೌರ್ಯ ಇದೆಯಲ್ಲ, ಇದಕ್ಕೆ ಆಯಸ್ ಕಡಿಮೆ ನನ್ನ ಪ್ರಕಾರ. ಯಾಕೆಂದರೆ ನಾನು ಎಲ್ಲ ಕಡೆ ಹೇಳ್ತೀನಿ, ಕದಿಯೋನು ದುಡಿಮೆ ಮಾಡಲ್ಲ ಸರ್, ದುಡಿಮೆ ಮಾಡಬೇಕು ಅನ್ನೋನು ಕಳ್ತನ ಮಾಡಲ್ಲ. ಪಕ್ಕದಲ್ಲೇ ಇದ್ರೂ ಸುಮ್ಮನೆ ಮುಟ್ಟಲ್ಲ, ಅವನು ಸುಮ್ಮನೆ ಇರ್ತಾನೆ. ಇದನ್ನು ಯಾವುದೋ ಒಂದು ಚಾನಲಲ್ಲಿ ಕೇಳಿದ್ರು ನನ್ನ, ನಿಮ್ದಂತೆ ಅದು ಎಲ್ಲರೂ ನಮ್ಮದು ಅಂತ ಹೇಳ್ಕೊಂಬರ್ತಾರೆ. ಮೇಡಮ್ ಅಮೇರಿಕ ಹೋದವರೆಲ್ಲ 4-5 ಜನ ಅವರೇ, ಹೆಸರು ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ನಾವು ಪಾಪ. ಅಲ್ಲೋಗ್ಬಿಟ್ಟು ನಿಮ್ಮ ನಾನೇ ಬರೆದಿದ್ದು, ನಮ್ಮದೇ ಅಂತ ಏನು ಸಿಗುತ್ತೆ ಅದರಲ್ಲಿ? ಸರಿ ಅವತ್ತು ಹೇಳಿದ್ರಲ್ಲ ನಾನೇ ಬರೆದಿದ್ದು ಅಂತ, ಎಷ್ಟೋ ವರ್ಷಗಳ ಹಿಂದೆ. ಇವತ್ತುರ್ಗೆ ಯಾಕೆ ಹೊಸದು ಕ್ರಿಯೇಟ್ ಮಾಡಲಿಲ್ಲ ನೀವು? ಚಾನಲಲ್ಲಿ ಹೇಳಿದ್ದೆ ನಾನು, ಕದಿಯೋರು ದುಡಿಯೋರು ಕದಿಯಲ್ಲ, ಬಿಟ್ಬಿಡಿ ಅವ್ರ ವಿಚಾರ ಬೇಡ. ಕೋಟ್ಯಾಂತರ ಜನ ಆಸೆ ಪಡ್ತಾವ್ರೆ, ಸಾಕು. ಎನ್ ಕಲಾಕ್ಷೇತ್ರದಲ್ಲಿ ನಡೀತು, ರಿಪೀಟ್ ಮಾಡಿಸಿದ್ರು. ಏನು ಜನ ನಗ್ತಾವ್ರೆ. ನನಗೆ ಇವತ್ತಾದರೂ ನನ್ನ ಹೆಸರು ಹೇಳ್ತಾರೆ ಅಂದ್ಕೊಂಡೆ, ಹೇಳಲಿಲ್ಲ.
ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮುಖ ಇವ್ರು ನೋಡ್ತಾರೆ, ಅದು ಅವ್ರು ಹೇಳ್ತಾರೆ ಅಂದ್ಕೊಂಡು ನಾನು ಇದಾಗ್ಬಿಟ್ಟೆ. ಅವತ್ತು ನನಗೆ ಕಟ್ಟೆ ಹೊಡೆದ್ಬಿಡ್ತು, ಬೇಜಾರಾಗೋಯ್ತು ನನಗೆ. ಇಷ್ಟೊಂದು ನಮ್ಮ ಎಂ ಕೃಷ್ಣ ಅವ್ರು ಇಷ್ಟೊಂದು ಅಂತ ಅವ್ರಿಗೆ ಹೇಳಿಸಿ ರಿಪೀಟ್ ಮಾಡಿಸಿದ್ರು, ಎಲ್ಲ ನಿಂತು ಚಪ್ಪಾಳೆ ಹೊಡೆದ್ರು. ನನ್ನ ಹೆಸರು ಹೇಳಿಲ್ವಲ್ಲ ಇವರು. ಸಾಹಿತ್ಯ ನಂದಲ್ಲ, ದಾಸರದು. ಪರಿಕಲ್ಪನೆ ಯಾರದು? ಅದಕ್ಕೊಂಚು ಸ್ಥಾನ ಇರುತ್ತಲ್ವ. ಸೀದಾ ತಬಲಾ ಅಲ್ಬಿಟ್ಟು ಸ್ಟೇಜ್ಗೆ ಹೋಗ್ಬಿಟ್ಟೆ. ಎಲ್ರಿಗೂ ನಮಸ್ಕಾರ. ದೈವ ಸಮಾನರಾದ ಪಾರ್ವತಿ ಪರಮೇಶ್ವರ್ ಥರ ಕೂತಿದ್ದಾರೆ ನಮ್ಮ CM ಅವರು. ಅವ್ರು ನಕ್ಕಿದ್ದು ನೋಡಿ ಮುಖ ಎಲ್ಲ ಕೆಂಪಾಗ್ಬಿಟ್ಟಿದೆ. ಈ ಹಾಡು ಎಷ್ಟೋ ಕೋಟ್ಯಾಂತರ ಜನ ನಗಿಸಿದೆ. ಇದರ ಪರಿಕಲ್ಪನೆ ನಂದು. ನನ್ನ ಹೆಸರು ತಬಲಾ ನಾಣಿ ಅಂತ. ನಿಮ್ಗೆ ಖುಷಿಯಾಗಿದ್ದರೆ ಎಲ್ಲರೂ ಎದ್ದು ನಿಂತು ಇನ್ನೊಂದು ಚಪ್ಪಾಳೆ ಹೊಡಿಬೇಕು ಅಂದೆ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು, ಇವ್ರ ಸಮೇತವಾಗಿ, ಯಜಮಾನರ ಸಮೇತ ನಿನ್ನ ಚಪ್ಪಾಳೆ ಹೊಡೆದ್ರು. ದೀರ್ಘದಂಡ ನಮಸ್ಕಾರ ಮಾಡಿ ಅವತ್ತು ತಬಲಾ ತಗೊಂಡು ಈಚೆ ಬಂದವನು. ಇನ್ನು ಮುಂದೆ ನಾನು ಕರಿಬೇಡಿ ಟೀಮಿಗೆ ಅಂದೆ. ಯಾಕೆಂದ್ರೆ ಸ್ವಾಭಿಮಾನ ಇಲ್ಲದೆ ಬದುಕಬಾರ್ದು ಮನುಷ್ಯ. ಸ್ವಾಭಿಮಾನ ಇಲ್ಲದೆ ಬದುಕಬಾರ್ದು ಮನುಷ್ಯ. ಮಾನ ಇಲ್ದಿದ್ರೆ ಪಡ್ಕೋಬೋದು, ಸ್ವಾಭಿಮಾನನೇ ಇಲ್ಲ ಅಂದರೆ ಪಡ್ಕೊಳಕ್ಕಾಗಲ್ಲ. ನಿನ್ನೆ ನೀರೇ ಹರಾಜು ಹಾಕೊಳ್ಳೋದ್ರ ಅರ್ಥ ಏನಿದೆ? ನೀವು ಬಂದು ಕೂತ್ಕೊಂಡಾಗ ಒಂದು ಮಾತು ಹೇಳಿದ್ರಿ, ನಿಮ್ಮ ಬಗ್ಗೆ ನೀವು ಹೇಳ್ತೀರಾ ಅಂತ. ಚೆನ್ನಾಗಿರಲ್ಲ. ಅದಕ್ಕೆ ಉತ್ತರ ಇವಾಗ ಸಿಕ್ತು. ಬೇರೆಯವ್ರು ಹೇಳಬೇಕು ನಮ್ಮ ಗುಣಗಳು. ಅವತ್ತು ಹೇಳ್ಬಿಟ್ಟು ಬಂದೆ, ನಿಮಗೆ ಆ ಥರ ತಾಕತ್ತಿದ್ರೆ ಇನ್ನೊಂದು ಈ ಥರ ಹಾಡು ಮಾಡಿ ನಿಮ್ಮ ತಂಡದಲ್ಲಿ ಹಾಡಿ, ಇದು ನಾಡ್ಕೊಡ್ದು ಅಂತ ಹೇಳಿ ಬಂದಿದ್ದೆ. ಆಗಲಿಲ್ಲ ಅವ್ರ ಕೈಲಿ. ಅಂದರೆ ನಾನು ಹೆಚ್ಚುಗಾರಿಕೆ ಅಂತ ಹೇಳ್ತಿಲ್ಲ. ಯಾಕೆ ಇವಾಗ ಅವ್ರ ವಸ್ತು ಅಂದಮೇಲೆ ಹೆಸರು ಹೇಳಿ ಅವ್ರು ಬಿಟ್ಬಿಡಿ, ಅವನು ಖುಷಿ ಪಡ್ತಾನೆ. ಉದಾಹರಣೆಗೆ ನಮ್ಮ ಮಠ ಜಾಗದಲ್ಲಿ ಸಿನಿಮಾದಲ್ಲಿ ತಪ್ಪು ಮಾಡೋದವ್ರು ಯಾರು ಅವರೇ ಸಾಂಗು, ನಾವು ನೀವು ಎಲ್ಲ ಒಂದೇ, ಅಲ್ಲಿ ಬಂದು ನಿಂತೋಗ್ಬಿಟ್ಟಿದೆ. ಫಸ್ಟ್ ಚರಣ ನಂದು, ಎರಡನೇ ಹೋದು ಗುರುಪ್ರಸಾದ್ ಅವ್ರದ್ದು, ಮೂರನೇ ಮೇಡಮ್. ಆ ಒಂದು ಲೈನ್ ಸಿಕ್ಕಿಲ್ಲ ನಮಗೆ. ಗುರು ಸರ್ ಹೋಗಿ ಮಲ್ಕೊಂಡ್ರು, ಮತ್ತೆ ಬಂದರು. ಸರ್ ಸಿಕ್ತು ಲೈನ್ ಒಂದೇ ಹೇಳಿ ಅಂದರು. ನಾವು ನೀವು ಎಲ್ಲ ಒಂದೇ, ತಪ್ಪು ಮಾಡೋ ಕುರಿ ಮಂದೆ, ಎಷ್ಟು ಚೆನ್ನಾಗಿದೆ ನಣಿ. ನಂದಲ್ಲ ಸರ್, ನಮ್ಮ ಡ್ರೈವರ್ ಮಣಿ ಹೇಳಿದ್ದ ಲೈನ್ ಒಂದೇ. ತಮಿಳಿಯನ್ ಸರ್ ಹುಡುಗ, ಅರ್ಧ ಕನ್ನಡ. ಆಚೆ ಕೂತ್ಕೊಂಡು ನಾವು ಹೇಳೋದನ್ನೆಲ್ಲ ಕೇಳಿಸ್ಕೊತಾವನೆ. ಮನುಷ್ಯನ ಗ್ರಹಿಕೆ ಇದ್ರೆ ಹೆಂಗಾಗುತ್ತೆ ಅನ್ನೋದಕ್ಕೆ ನನ್ನ ಗುರುಗಳು ಹೇಳೋರು, 4 ಜನ ಮಾತಾಡ್ತಾವೆ, ನೀನು ಸುಮ್ಮನೆ ಕೂತ್ಕೋ, 3 ಜನದ ಮಾತು ನಿನಗೆ ಅರ್ಥ ಆಗುತ್ತೆ, 3 ಜನದ ವಿಷಯ ನಿನಗೆ ಅರ್ಥ ಆಗುತ್ತೆ ಹೊಸದು. ನೀನೇ ಮಾತಾಡ್ತಾ ಇದ್ರೆ ನಿನ್ನಲ್ಲಿರೋ ಬಂಡವಾಳ ಎಲ್ಲ 3 ಜನಕ್ಕೆ ಆಗುತ್ತೆ ಅಷ್ಟೇ ಅಂತ. ಆ ಹುಡುಗ ಅಲ್ಲಿ ಕೂತ್ಕೊಂಡು ಬರೆದು ಏನೋ ಬರ್ದಿದ್ದೀನಿ ನೋಡಿ ಸರ್ ಅಂತ ತಂದ. ನೋಡಿ ಸರ್, ಏನೋ ಸಹವಾಸ ಮುಖ್ಯ ಸರ್ ಮನುಷ್ಯನಿಗೆ. ಹುಟ್ಟತಲೆ ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯರಲ್ಲ, ನಾವಿರೋ ಜಾಗನೂ ಚೆನ್ನಾಗಿರಬೇಕು. ಆಮೇಲೆ ಅವನ ಹೆಸರು ಏನು ಮಾಡೋದೀಗ, ಚತುರ್ಮುಖ ಅಂತ ಹಾಕ್ತೀನಿ ಅಂದರು. ಹಾಕಿ ಸರ್ ಅಂದೆ. 4 ಜನ ಸೇರಿ ಬರೆದಿರೋದು. ಈಗಲೂ ನೋಡಿ ಅದರಲ್ಲಿ ರ್ಯಾಪಲ್ಲಿ ತಪ್ಪು ಮಾಡೋದಾರ ಅವರೇ ಸಾಂಗ್ ಚತುರ್ಮುಖ ಅಂತ ಇದೆ. 4 ಜನ ಸೇರಿ ಬರೆದಿರೋದು ನಾವು. ಆ ಥರ ಕ್ರೆಡಿಟ್ ಕೊಡ್ಬೇಕು ಸರ್ ಆದವ್ರಿಗೆ, ಖುಷಿ ಪಟ್ಬಿಡ್ತಾರೆ ಅವರು. ಉದಾಹರಣೆಗೆ ಒಂದು ಸರಿ ಬಕುಳಾದೇವಿಗೆ ನಾನತ್ವ ಬಂದುಬಿಟ್ಟು, ಜಗತ್ತಿಗೆ ಪರಮಾತ್ಮ ವೆಂಕಟೇಶ್ವರನ ಅವನ ಕೊರಳಲ್ಲಿದ್ದೀನಿ ನಾನು. ಇಡೀ ಅವನ ದೇಹ ಪೂರ್ತಿ ನಾನು ನೋಡಿದ್ದೀನಿ. ಯಾವಾಗ ಸದಾ ಅವನ ಕೊರಳಲ್ಲೇ ಇರ್ತೀನಿ ನಾನು, ಎಂಥ ಪುಣ್ಯವಂತೆ ಅಂತ. ಮೇಲಿಂದ ಒಂದು ಇರುವೆ ಬಂತಂತೆ, ವೆಂಕಟರಮಣ ಸ್ವಾಮಿ ತಲೆ ಮೇಲಿಂದ ಬಂದಿದ್ದು. ಏನಮ್ಮ ಅಂದೆ? ಅದೇ ಸ್ವಾಮಿ, ನಾನು ಸದಾ ಅವನ ಕೊರಳಲ್ಲೇ ಇರ್ತೀನಿ ನಾನು, ಎಂಥ ಪುಣ್ಯವಂತೆ ಅಂದೆ. ಅಮ್ಮ ನಿಂದು ಇಷ್ಟೇ ಲಾಸ್ಟ್ ಕಣ್ತಾಯಿ. ನಾನು ಮೇಲೋಗ್ಬಿಟ್ಟು ಬಂದೆ, ಅವನ ಮುಖಾರವಿಂದ ನೋಡ್ಬೇಕಮ್ಮ ನೀನು. ಏನು ಆ ಕಣ್ಣುಗಳು, ಆ ಮುಖ ಹಸನ್ಮುಖಿ, ಆಮೇಲೆ ಮೇಲ್ಗಡೆ ಸಹಸ್ರಾರ, ಕೋಟ್ಯಾಂತರ ಜನ ಅವರಲ್ಲಿ. ಅದನ್ನೆಲ್ಲ ನೋಡ್ಕೊಂಬಂದೆ ಅಮ್ಮ. ಈಗ ಇವಾಗ ಹಾರ, ನಿನ್ನ ತಾಯಿ ದೊಡ್ಡೋಳ, ಹಾರ ಆಗಿರೋಳು, ಕೊರಳಲ್ಲಿರೋಳು, ಇರುವೆ ದೊಡ್ಡದ. ಅದಕ್ಕೆ ಯಾರನ್ನೂ ಕನಿಷ್ಠವಾಗಿ ಕಾಣಬಾರ್ದು. ನಿನಗೆ ಇಷ್ಟ ಆಗಲಿಲ್ವಾ, ಜಾಗ ಬಿಟ್ಬಿಡಿ. ಇವತ್ತಲ್ಲ ನಾಳೆ ಯೂಸ್ ಆಗ್ಬೋದು. ಇವತ್ತು ನಾವೇನೇನು ಇಲ್ಲಿ ಯೂಸ್ ಮಾಡೋದು, ಪೆನ್ನು, ಪೆನ್ಸಿಲು, ಟಿಶ್ಯೂ, ಇದು ಎಲ್ಲ ಅದು ಲೆಕ್ಕ ತಾನೆ. ಹೊಸ್ಕೊಂಡು ಹಿಂಗೆ ಬಿಸಾಕ್ಬಿಟ್ರೆ ಬಾಳೆ ಎಲೆ ಥರ ಆಗ್ಬಿಡ್ತೀವಿ ನಾವು. ಆ ಥರ ಮಾಡೋರಿಗೆ ನಮ್ದಲ್ಲ, ಅದು ದೇವ್ರ ಶಾಪ. ಅಂಥವ್ರಿಗೆ ಬೇರೆದೇನೋ ಒಳ್ಳೆಯಲ್ಲ. ಬರೀ ಕಾಯ್ತಾ ಇರೋದು. ಕೀರ್ತಿಯವ್ರು ಏನು ಮಾತಾಡ್ತಾರೆ ಈಗ, ಇಂಥ ಒಳ್ಳೆ ಪದ ಬಳಸಿದ್ರಲ್ಲ ಸರ್, 1 ನಿಮಿಷ ಬಂದೆ ಅಂತ ಆಚೆ ಹೋಗಿ ಬರ್ಕೊಂಡು ಚೀಟಿಲಿ ಜೋಬಲ್ಲಿ ಇಟ್ಕೊಂಡು ಬಂದು ಕೂತ್ಕೊಳ್ಳೋದು. ನೆಕ್ಸ್ಟ್ ಅವ್ರು ಬೇರೆ ಕಡೆ ಹೇಳೋದಕ್ಕೆ ಕಲೀರಿ, ಅವ್ರಿವ್ರ ಜೊತೆ ಸೇರಿ ಓದ್ರಿ, ಸಹವಾಸ ಚೆನ್ನಾಗಿದ್ದರೆ ಎಲ್ಲ ಸಿಗುತ್ತೆ. ಹೀಗಾಗಿ ಎಲ್ಗೋ ಹೋದ್ವಿ, ಎಲ್ಗೋ ಬಂದುಬಿಟ್ವಿ. ನಾನು ಹಂಗೆ ಮಾತಾಡ್ತಿದ್ರೆ ಎಲ್ಲೋ ಹೊರಟೋಗ್ತೀನಿ. ಹೋಗಿ ಸರ್, ಚೆನ್ನಾಗಿತ್ತು. ನೀವು ಹೋಗಿದ್ದ ಜಾಗ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. ಕೆಲವೊಂದು ಹೇಳ್ಬಾರ್ದು, ಬಟ್ ಚೆನ್ನಾಗಿ. ಹೌದು ಸರ್, ಯಾಕೆಂದರೆ ಕೆಲವೊಂದು ಹೇಳ್ಬಾರ್ದು. ನೋಡಿ, ಇದು ಆರೋಗ್ಯಕರವಾದ ಮಾತು. ನಾನು ಕೆಲವ್ರು ಕೇಳ್ತಾರಲ್ಲ, ಸರ್ ಒಂದು ಅರ್ಧ ಗಂಟೆ ಮಾತಾಡೋಣ ಬನ್ನಿ ಸರ್. ಏನು ಮಾತಾಡ್ತೀರಿ ಅನ್ನೋದು ಗೊತ್ತಿರಬೇಕಲ್ವಾ. ಪುಸ್ತಕದಲ್ಲಿ ಏನಿದೆ ಅಂತ ಓದಿದ್ರು ಬರೀ ರ್ಯಾಪರ್ ನೋಡಿ ಹೆಂಗೆ ಅರ್ಥ ಆಗುತ್ತೆ ನಿಮಗೆ. ಹೌದು. ಅದಕ್ಕೆ ಬ್ಯೂಟಿಫುಲ್ ಮನಸ್ಸಲ್ಲಿ ಒಂದೊಂದೆಲ್ಲ ಮಾತು ಹೇಳಿದ್ದೀನಿ ಅದರಲ್ಲಿ. ಮನುಷ್ಯ ಆಳಕ್ಕಿಳಿದಷ್ಟು ಮುತ್ತುರತ್ನಗಳಲ್ಲೇ ಸಿಗೋದಮ್ಮ. ಮೇಲೆ ಏನಿಲ್ಲ, ಬರೀ ಧೂಳು, ದುಮ್ಮು, ಎಲೆ, ಕಸ, ಕಡ್ಡಿ. ಒಳಿಕಿಳಿ ಜ್ಞಾನದಲ್ಲೂ ಅಷ್ಟೇ. ಅಂದರೆ ನಾವಿದ್ದಿ ಸಹವಾಸ ಸರ್. ನನ್ನ ಪುಣ್ಯ, ನನ್ನ ಮನೇಲಿ ವಾತಾವರಣನೂ ಹಾಗೆ ಇತ್ತು. ಬರ್ತಿದ್ದಂಗೆ ನಾರಾಯಣ ದಾಸರು ನನಗೆ ದೇವ್ರ ಥರ ಸಿಕ್ಬಿಟ್ರು ನಮ್ಮಪ್ಪ. ಅವರಿಂದ ಇಷ್ಟು ಸರ್. ನಾನು ಈ ಸಿನಿಮಾಗಳಲ್ಲಿ ಏನೇನು ಕೆಲಸ ಮಾಡ್ಕೊಂಬಂದಿದ್ದೀನಿ, ಇಲ್ಲ ಸ್ಟೇಜಲ್ಲಿ ಏನೇನು ಮಾಡ್ತೀವಿ, ನಾವು ಬೇರೆಯವ್ರದ್ದು ಕದಿಯಲ್ಲ. ಆದಷ್ಟು ನಾವೇ ಕ್ರಿಯೇಟ್ ಮಾಡಿಕೊಂಡು ಇವಾಗ ಏನು ಸಿಗುತ್ತೆ ವಿಷಯ, ಇವಾಗ ಹೇಳಿದ್ನಲ್ಲ, ಇದೆಲ್ಲ ನಮ್ಮ ಸ್ವಂತಿಕೆನೆ. ಸರ್, ನಾನು ನಿಮ್ಮ ಸ್ಟೇಟಸ್ನ ತುಂಬ ವರ್ಷಗಳಿಂದ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ವಾಟ್ಸಪ್ ಸ್ಟೇಟಸ್ ಏನೋ ಒಂದು ಫಿಲಾಸಫಿ ಬರ್ದಿರ್ತೀರಾ ಸರ್. ಅದಕ್ಕೆ ನಾನು ಇಂಟ್ರಡಕ್ಷನಲ್ಲಿ ಹೇಳಿದ್ದು,
ಬೆಳಗ್ಗೆ ಒಂದು ರೌಂಡ್ ಕಾಫಿ, ಆಮೇಲೆ ಸ್ವಲ್ಪ ಫಿಲಾಸಫಿ, ಸಂಜೆ ಮೇಲೆ ಸ್ವಲ್ಪ ಊಫಿ ಅಂತ. ಬಟ್ ಅದು ಎಲ್ಲೂ ಕೇಳಿರಲ್ಲ ಸರ್, ನೀವೇ ಸ್ವಂತ ಬರ್ದಿದ್ದು ಅಂತ ಗೊತ್ತಾಗತ್ತೆ. ಹೌದು ಸರ್. ಆ ಥರ ಫಿಲಾಸಫಿಗಳೆಲ್ಲ ಬರ್ದಿರ್ತೀರ, ಅಂದರೆ ಕಟು ಸತ್ಯಗಳು. ತುಂಬ ಖುಷಿ ಆಗತ್ತೆ ಅದು. ಇತ್ತೀಚೆಗೆ ಗಾಂಧಿದೊಂದು ಬರ್ದಿದ್ರಿ ಸರ್ ನೀವು, ಅದನ್ನು ಹೇಳ್ಬೋದಾ ಇಲ್ಲಿ? ಹೇಳ್ತೀನಿ, ಯಾಕೆಂದರೆ ಸತ್ಯ ಕಟುವಾಗೇ ಇರುತ್ತೆ. ಆಮೇಲೆ ಈಗ ಬೆಟ್ಟ ದೂರದಿಂದ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಹತ್ತವಾಗದ್ರ ಕಷ್ಟ ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಸತ್ಯ ಕೆಲವು ಕಟುವಾಗೇ ಇರುತ್ತೆ. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಕಹಿಯಾದಿ ಸತ್ಯ ಕೂಡ ಹೇಳಬಾರ್ದಂತೆ. ಸತ್ಯದಲ್ಲಿ ಕಹಿ ಇದೆಯಾ? ಇದೆ. ಯಾಕೆ ಅಂತ, ತಂದೆ ಬೆಡ್ಡಿಡನ್ ಆಗಿರ್ತಾರೆ, ಆಚೆಯಿಂದ ಬಂದು ಏನು ಅದೇ ನಿಮ್ಮ ಮಗ ಪಕ್ಕದಾಗಿರು ಸುಮ್ಮನೆ ಅಂತಾರೆ. ಯಾಕೆಂದರೆ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ಟ ಅಂದರೆ ಇವನು ಹೊರಟೋಗ್ತಾನೆ. ಆ ಥರದ್ದು ಕಟು ಸತ್ಯ ಅಂತ ಒಂದು ವಿಚಾರ ನನಗೆ ಅನಿಸಿದ್ದು, ಒಂದು ಸ್ಟೇಜಲ್ಲಿ ಮಾಡಿದೆ ಮೈಸೂರಲ್ಲಿ. ಪಬ್ಲಿಕ್ ಟಿವಿ ರಂಗಣ್ಣ ಅವರೆಲ್ಲ ಮುಂದೆ ಕೂತಿದ್ರು. ನನಗೆ ಗೊತ್ತಿಲ್ಲ, ಅನ್ನೋ ಪರಿಚಯ ಇಲ್ಲ ನನಗೆ ಅವಾಗಿನ್ನು. ಏನು ಹೇಳು ಅಂತ ನನ್ನ ಪ್ರಶ್ನೆಯಲ್ಲಿ ಅದು ಬರುತ್ತೆ. ಅರ್ಜಿದು ಒಂದು ಮಾಡ್ತಿದ್ದೆ ನಾನು, ಸ್ಟೇಜಲ್ಲಿ ಮಾಡ್ತೀನಿ. ಅದರಲ್ಲಿ ಪ್ರಶ್ನೆ ಬರುತ್ತೆ, ತೂಕ ಅಂತ ಬರುತ್ತೆ. ಅಂದರೆ ಪ್ರಶ್ನೆಯಲ್ಲಿ ಕೇಳೇ ಇರ್ತಾರೆ ಅಪ್ಲಿಕೇಶನಲ್ಲಿ. ಏನಕ್ಕೆ ತೂಕ ಕೇಳ್ತಾರೆ? ಮನುಷ್ಯನ ತೂಕ ಮುಖ್ಯನಾ, ಅವ್ನು ಮಾಡೋ ಕೆಲಸ ಮುಖ್ಯನಾ? ಕೆಲಸದ ಮೇಲೆ ತಾನೇ ನೀವು, ಅವ್ನ ಅನುಭವದ ಮೇಲೆ ತಾನೇ ಕೆಲಸ ಕೊಡೋದು ನೀವು, ತೂಕದ ಮೇಲೆ ಅಲ್ವಲ್ಲ. ಅದಕ್ಕೊಂದು ಉದಾಹರಣೆ ನೋಡಿ, ಗಾಂಧೀಜಿಯವ್ರು ಕ್ಷೀಣವಾಗಿದ್ರು, ಹಿಂಗೆ ಸಣ್ಣಗೆ ಘನವಾದ ಸ್ವತಂತ್ರ ತಂದು ಕೊಟ್ಟರು. ಈಗಿನ ರಾಜಕೀಯ ವ್ಯಕ್ತಿಗಳು ಘನವಾಗಿದ್ದಾರೆ, ಅನ್ನ ಒಂದು ಬಿಟ್ಟು ಇನ್ನೆಲ್ಲ ತಿಂತಾರೆ, ಎಲ್ಲ ತಿಂತಾರೆ, ಹಂಗಿದ್ದಾರೆ. ಸ್ವತಂತ್ರನ ಕ್ಷೀಣವಾಗಿ ಕಾಡ್ತಾವ್ರೆ. ಇದಕ್ಕೆ ತೂಕ ಬೇಕಾ? ಧ್ಯೇಯ ಇರ್ಬೇಕು ಕೆಲಸ ಮಾಡೋಕ್ಕೆ ಮನುಷ್ಯನಿಗೆ ಅಂತ ಹೇಳಿ ಅವತ್ತು ಹೇಳಿದೆ ಸ್ಟೇಜಲ್ಲಿ. ತುಂಬ ಇಷ್ಟ ಆಯಿತು. ಎಲ್ಲರೂ ಕೂತಿದ್ರು, ರಾಜಕೀಯದವರು ಕೂತಿದ್ರು, ಇಲ್ಲ ಕೂತಿದ್ರು, ಇಲ್ಲ ಅಂತ ನಾವು ಹೇಳಲ್ಲ. ಅವ್ರು ಯಾರು ಬಂದು ಕೇಳಲಿಲ್ಲ, ಯಾಕೆಂದ್ರೆ ಅದು ನಿಜ ಅಂತ ಅವಾಗ ಅರ್ಥ ಆಯ್ತು ನನಗೆ. ಹೌದು ಸರ್, ಗಾಂಧೀಜಿಯವ್ರು ಹೆಂಗಿದ್ರು, ಅವರು ಏನು ಇವ್ರ ಥರ ದೊಡ್ಡಯುಕ್ತಿಯಾಗಿದ್ರಾ? ಏನು ಸ್ಪೀಡ್ ನಡೀತಾ ಇದ್ರು, ಅವ್ರು ಮಾಡಿದ ಕೆಲಸಗಳು ಎಂತೆಂಥ ಕೆಲಸಗಳಿದೆ. ಕ್ಷೀಣವಾಗಿದ್ರು, ಘನವಾದ ಸ್ವತಂತ್ರ ತರಲಿಲ್ವಾ? ಹೌದು. ನೀವು ಯಾಕೆ ಅದನ್ನು ಉಳಿಸ್ಕೊಳಕ್ಕಾಗ್ತಿಲ್ವಲ್ಲ? ಎಚ್ ಡುಂಡಿರಾಜ್ ಅವರು ಒಂದು ಹನಿಗವನ ಬರೆದಿದ್ದಾರೆ. ನಗರದ ಎಲ್ಲ ಏರಿಯಾಗಳಲ್ಲೂ, ಎಲ್ಲ ರಸ್ತೆಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ, ಏಕೆಂದರೆ ಅವರ ಆದರ್ಶ ಪಾಲನೆಯನ್ನು ನಿಲ್ಲಿಸಲಾಗಿದೆ ಅಂತ. ತುಂಬ ಚೆನ್ನಾಗಿ ಬರೀತಾರೆ ಡುಂಡಿರಾಜ್ ಅವರು. ನಮ್ಮದು ಗಾನ ವಿನೋದಿನಿ ತಂಡ ಇತ್ತು, ಅಲ್ಲಿ ನಮ್ಮ ಸುಬ್ರಹ್ಮಣ್ಯ ಅಂತ ಹೇಳಿ ನಮ್ಮ ಟೀಮ್ ಲೀಡರ್ HAL ಸುಬ್ರಹ್ಮಣ್ಯನವರು. ಆ ತಂಡದಲ್ಲಿ ಎಂತೆಂಥ ಇವಾಗ ಇರೋಂಥ ಮಹಾನ್ ಕವಿಗಳು, ದಯಾನಂದ ಮೆಮಿಕ್ರಿ, ಕಿರ್ಲೋಸ್ಕರ್ ಸತ್ಯ ಅವರು, ವೆಂಕಟಾದ್ರಿ ಕಿರ್ಲೋಸ್ಕರ್ ತೀರ್ಕೊಂಡ್ಬಿಟ್ರು. ಅವರಿಗೆಲ್ಲ ನಮ್ಮ ಕೃಷ್ಣ ಸಂಧಾನದಲ್ಲಿ ಕೃಷ್ಣನ್ ಪಾತ್ರ ಮಾಡೋರು. ನಾನು ತಬಲಾ ನುಡಿಸ್ತಾ ಇದ್ದೆ. VN ಅಶ್ವಥ್ ಅವರು ಕೃಷ್ಣ ಸಂಧಾನ ಹಾಸ್ಯ ನಾಟಕ ಬರೆದವರು, ಅವ್ರ ಕೀಬೋರ್ಡು. ಸರ್ ಒಂದ್ಮೇಲೆ ಎಲ್ಲ ಡಿವೈಡ್ ಆಗ್ಬಿಡ್ತು. ದಯಾನಂದ್ ಅವರು ಹಾಸ್ಯ ಲೋಕ ಅಂತ ಏನೋ ಮಾಡಿಕೊಂಡ್ರು, ನಾವು ಹಾಸ್ಯ ರಂಜಿನಿ ಅಂತ ಮಾಡ್ಕೊಂಡ್ವಿ. ಹೀಗೆ ನಡೀತಾ ಇದೆ. ಆ ತಂಡದಲ್ಲಿದ್ದಾಗ ಡುಂಡಿರಾಜ್ ಅವರು ಬರೋರು ಕೆಲ ಕಾರ್ಯಕ್ರಮಗಳಿಗೆ. ಈ ಥರ ಅಣುಕು ಗೀತೆಗಳು ತುಂಬ ಬರೆಯೋರು. ಎಷ್ಟು ಸತ್ಯ ನೋಡಿ ಸರ್. ಹೌದು. ನೋಡಿ, ನಿಮ್ಗೆ ಅದೆಲ್ಲ ನೆನಪಿದೆ ಸರ್. ನೆನಪಿದೆ ನೋಡಿ ನೀವು. ಖಂಡಿತ ಸರ್. ಆ ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕು ಅಂದ್ರೆ ನೀವು ತಿನ್ನೋ ಆಹಾರನೂ ತುಂಬಾ ಚೆನ್ನಾಗಿರ್ಬೇಕು ಅಂತ. ಇವಾಗ ಏನೇನು ತಿಂತಾನಂತೆಲ್ಲ ಕೇಳ್ತಾರ, ಏನೇನು ತಿಂತೀಯ? ಅಲ್ಲ, ವೆಜ್ಜಾ ನಾನ್ ವೆಜ್ಜಾ ನೀವು? ಸರ್ ಎರಡೂ. ಅಡುಗೆ ಮಾಡ್ತೀರಾ ನೀವು? ಕಾಫಿ ಚೆನ್ನಾಗಿ ಮಾಡ್ತೀನಿ ಸರ್. ಹೌದಾ? ಡಿಕಾಕ್ಷನ್ ಮಾಡಿ ಇಟ್ಟಿದ್ರೆ ಹಾಲು ಬಿಸಿ ಮಾಡಿಬಿಟ್ಟು ನೀಟಾಗಿ ಬೆರೆಸ್ಬಿಟ್ಟು ನೀಟಾಗಿ ಮಾಡ್ಕೊಡ್ತೀನಿ. ನಾನೇ ಮಾಡಿದ್ದು ಅಂತ ಹೇಳೋದು. ಸದ್ಯ ಸ್ಟವ್ ಮೇಲೆ ರೆಡಿ ಮಾಡಿಟ್ಟಿರೋ ಲೋಟಕ್ಕೆ ಹಾಕೊಂಡು ಕುಡಿತೀನಿ ಅನ್ಲಿಲ್ಲ. ನಮ್ಮನೆಯವ್ರು ಇದೊಂದೇ ಬರೋದು, ನಿಮಗೆ ಕಾಫಿ ಬೆರೆಸ್ಕೊಳ್ಳೋದೊಂದೇ ಬರೋದು ಅಷ್ಟೇ, ಇನ್ನೇನಿಲ್ಲ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಮಾತ್ರ ನಿಂತ್ಕೊಂಡು ನೀಟಾಗಿ ನೋಡ್ತೀನಿ. ಮುಂದೆ ಯಾವಾಗ ಬೇಕಾಗ್ಬೋದೇನೋ ಅಂತ. ಯಾವುದೇ ಸ್ತ್ರೀ ಇದ್ರೂ ನೀವು ಮೇಸ್ತ್ರಿ. ನಮ್ಮ ಮನೇಲಿ ಮಾತ್ರ ನೀವೇನೋ ಮಾಡಿ ಒಟ್ಟಿನಲ್ಲಿ ಸಿಕ್ಕಾಕ್ಸಿ ಇರೋ ಒಂದು ಕೊಂಡಿನೂ ಬಿಡಿಸೋ ಥರ. ಸೊ ನಮ್ಮಲ್ಲಿ ಮರಳಿ ಸಂತೆ ಅಂತ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ ಸರ್. ಅವ್ರ ಸ್ಪೆಷಾಲಿಟಿ ಏನಂದ್ರೆ ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ, ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20 ರಿಂದ 30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಸೊ ಅವರು ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಕೊಡಕ್ಕೆ ಹೇಳಿದ್ದಾರೆ ಸರ್. ನಿಮ್ಮ ಹೆಂಡತಿ ಇವತ್ತು ತುಂಬ ಖುಷಿ ಪಡ್ತಾರೆ. ನೀನು ಅಡುಗೆ ಮಾಡದೇ ಇರೋ ಪರವಾಗಿಲ್ಲ, ಅಟ್ಲೀಸ್ಟ್ ಏನೋ ತಂದಿದೆಯಲ್ಲ ಮನೆಗೆ ದುಡ್ಕೊಂಡು ಅಂತ ಖುಷಿ ಪಡ್ತಾರೆ. ಏನಪ್ಪ ಇದು? ಇದು ಮರಳಿ ಸಂತೆ ಅಂತ. ಮರಳಿ ಸಂತೆ. ಆಹಾ, ಏನು ಸರ್ ಇಷ್ಟೊಂದು ವೆಯ್ಟ್ ಇದೆ? ಸೊ ಇದು ಹೆಲ್ದಿ ಮತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್. ಹೌದು. ಎಲ್ಲಿ ದುಡ್ಡಿನ ಕಟ್ಟೆ ಕಾಣ್ತಾ ಅದು ಒಳಗಡೆ ಇಟ್ಟಿರ್ತಾರೆ ಸರ್. ಒಳಗಡೆ ಇಟ್ಟಿರ್ತಾರ, ಹುಡುಗರು ಎತ್ಕೊಂಡ್ಬಿಡ್ತಾರೆ ಅಂತ. ಮರಳಿ ಸಂತೆ. ಥ್ಯಾಂಕ್ ಯು ಸರ್. ಮರಳಿ ಸಂತೆ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಏನೇನು ಸ್ಪೆಷಲ್ ಆಫರ್ಗಳಿದೆ ಎಲ್ಲವೂ ಗೊತ್ತಾಗುತ್ತೆ. ತುಂಬ ಪ್ರಾಡಕ್ಟ್ಸ್ ಇದ್ದಂಗಿದೆ ಅವರದೆಲ್ಲ. ಹೌದು ಸರ್. ಸುಮಾರು ಒಂದು 250ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಇದೆ ಅವ್ರ ಅಂಗಡಿಲಿ. ಸುಭಾಷ್,
ಮನೆಗೆ ರೇಷನ್ ಏನೇನು ಬೇಕೋ ಎಲ್ಲ ಸಿಗುತ್ತೆ. ನಮ್ಮ ಮನೆಗೆ ನಾವು ಅವ್ರ ಮನೆಯಿಂದ ಅಲ್ಲಿಂದನೇ ರೇಷನ್ ತರಿಸೋದು. ಹೌದಾ? ಒಂಚೂರು ಪೆನ್ ಇದೆಯಾ? ಚೂರು ಲಿಸ್ಟ್ ಬರೆದು ಬಿಡ್ತೀನಿ ತಿಂಗಳಿಗೆ ಎಷ್ಟು ಬೇಕು ಅಂತ. ಕಳಿಸ್ಬಿಡಿ ಸರ್, ಅವ್ರ ಆನ್ಲೈನ್ ಇದು ಇದೆ, ಹಾಂ, ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಮನೆಗೆ ಡೆಲಿವರಿ ಕೊಡ್ತಾರೆ. ಚೆಕ್ ಅಷ್ಟೇ ಕೊಡ್ಬೇಕಾ ಕಾಸು? ಹೌದು. ನಿಮ್ಮ ನಂಬರ್ ಇದೆಯಲ್ಲ? ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಸರ್. ಸರಿ ಹೇಳಿದ್ದು ಕೀರ್ತಿ ಸರ್, ಪೇಮೆಂಟ್ ಅವ್ರು ಮಾಡ್ತಾರೆ, ಊಟ ನಾನು ಮಾಡ್ತೀನಿ ಅಂತ ಹೇಳಿ. ಒಂದ್ಸಲಿ ಮಾಡೋಣ ಸರ್, ಒಂದ್ಸಲಿ ನಮ್ಮ ಕಡೆಯಿಂದ. ಇದು ಅವ್ರಿಗೇನು ಕಳಿಸ್ಬೇಡ, ನಮ್ಮಲ್ಲೇ ಇರಲಿ, ನೆಕ್ಸ್ಟ್ ಬುಕ್ ಮಾಡ್ತಾರೆ ಅಂತ ಅವಾಗ ಕಳಿಸ್ಕೊಡೋಣ. ಎತ್ತ ಗಾಡಿ ಕೊಟ್ಟಿದ್ದು ವಾಪಸ್ ಇಸ್ಕೊತಿರಲ್ಲ, ದೇವ್ರು ಕೂಡ ವಾಪಸ್ ಇಸ್ಕೊಳ್ಳಲ್ಲ. ಸರ್, ಹೇಳಿ ಸರ್. ನಿಮ್ಮ ಹೆಂಡತಿ ಏನೇನು ಮಾಡ್ತಾರೆ ಸರ್? ಅವರು ಸಂಸಾರ ಬಿಟ್ಟು ಇನ್ನೆಲ್ಲ ಮಾಡ್ತಾರೆ ಸರ್. ಅಂದರೆ ತಪ್ಪು ತಿಳ್ಕೊಬೇಡಿ, ಮಲ್ಟಿ ಟ್ಯಾಲೆಂಟ್ ಅಂತ ಹೇಳಕ್ಕೆ ಈ ಥರ ಹೇಳಿದೆ ಅಷ್ಟೇ. ಅವರು ಸಿಂಗರು, ಜಿ.ವಿ. ಎತ್ರಿ ಅವರು ಇದ್ರಲ್ಲ, ಅವರಿಂದನೂ ನಾವು ಕಲ್ತಿದ್ದೀವಿ. ಮಹಾನ್ ಗಾಯಕರು, ಅವರ ತಂಡದಲ್ಲಿ ನಾವು ಇದ್ದಿದ್ದು. ನಮ್ಮ ಮೇಡಮ್ನವರಲ್ಲಿ ಸಿಂಗರು, ನಾನು ರಿದಮ್ ಪ್ಲೇಯರ್. ಆ್ಯಕ್ಚುಲಿ ನಾನು ಬಾಕ್ಸ್ ಎತ್ತಕ್ಕೆ ಹೋಗಿದ್ದೆ ಟ್ರೂಪ್ಗೆ, ಬೆಂಗಳೂರು ಬಂದು ಹೊಸಬಲ್ಲಿ. ಗೊತ್ತಿಲ್ಲ ನಾನು ಡೋಲಕ್ ತಬಲಾ ನುಡಿಸ್ತೀನಿ ಅಂತ. ಸರಿ, ಹಾಗೆ ಮುಂದುವರೆದು ಒಂದಿನ ತಬಲಿಸ್ಟ್ ಬರಲಿಲ್ಲ, ಕಾಂಗೋ ನುಡಿಸ್ತಾ ಇದ್ದವನು. ಅದಕ್ಕೆ ಡೋಲಕ್ ಹಾಕ್ಕೊಂಡು ಈ ಕಡೆ ತಬಲಾ ಇಟ್ಕೊಂಡು ಹಿಂಗೆ ನೋಡ್ತಾವ್ರೆ, ಏನು ಮೂರು ವಾದ್ಯ ಹಾಕೋತಾ ಇದೆಯಾ ಅಂತ. ನುಡಿಸ್ದೆ. ಅಯ್ಯೋ ಹೇಳಲೇ ಇಲ್ವಲ್ರಿ ನೀವು, ನನಗೆ ಭಯ. ಬೆಂಗಳೂರಿಗೆ ಬಂದಷ್ಟು ನಾನು ನುಡಿಸ್ತೀನಿ ತಬಲಾ ಅಂತ ಹೇಳೋಕ್ಕೆ ಭಯ. ಹಾಗಾಗಿ ನಾನಲ್ಲಿ ರಿದಮ್ ಇಷ್ಟು, ಇವರು ಸಿಂಗರು. 8 ವರ್ಷ ಬರೀ ಲುಕ್ಕಿಂಗು ದೊಡ್ದಿದ್ದ. ಆಮೇಲೆ ತಬಲಾ ನೋಡ್ಸೋಕೆ ಅವ್ರನ್ನ ನಡ್ಸ್ಕೊಂಡು ಕರ್ಕೊಂಬಂದಿದ್ದೀರಾ. ಹಾಡು ಶ್ರುತಿ ಲಯ 2 ಒಂದಾಗ್ಬಿಡ್ತು 8 ವರ್ಷ ಆದಮೇಲೆ. ಸೊ ಏನೇನು ಮಾಡ್ತಾರೆ ಅವರು? ಸರ್, ಅವರು ಬ್ಯೂಟಿ ಪಾರ್ಲರ್ ಇತ್ತು, ಪಾರ್ಲರ್ ಮಂಜುಳಾ ಅಂತ ಹೆಸರು. ಗಂಟುಗಳ ಸ್ಪೆಷಲಿಸ್ಟು, ಕಲ್ಪನಾ ಗಂಟು ಅದೆಲ್ಲ. ಮೆಹಂದಿ ಸ್ಪೆಷಲಿಸ್ಟು. 100 ಜನ ಕೂತಿರ್ಲಿ, ಅವಳು ಬುಕ್ ನೋಡಲ್ಲ, ಹಾಗೆ ಡಿಸೈನ್ ತಲೆಲ್ಲ ಓಡ್ತಾ ಇರುತ್ತೆ. ಆಮೇಲೆ ಟೈಲರು, ಸಿಂಗಿಂಗ್ ಆಗುತ್ತಾ, ಒಳ್ಳೆ ಕುಕ್ಕು. ಅವ್ರ ತಂಗಿ ಅಮೆರಿಕಾದಲ್ಲಿದ್ದಾಳೆ, ಸವಿತಾ ಅಂತ. ಫೋನ್ ಮಾಡಿ ಕೇಳ್ತಿರ್ತಾರೆ, ಅವರೊಬ್ಬರೇ ಅಲ್ಲ, ಬೇರೆಯವರು ಫೋನ್ ಮಾಡಿ ಕೇಳ್ತಾರೆ, ಈ ಅಡುಗೆ ಮಾಡ್ಬೇಕು, ಏನೇನು ಹಾಕ್ಬೇಕು ಅದಕ್ಕೆ ಅಂತ. ವೆಜ್ಜು ನಾನ್ ವೆಜ್ ಎರಡೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಅದಕ್ಕಿಂತ ಒಳ್ಳೆ ಪ್ಲಾನರ್. ಹೇಳಬೇಕು, ಹೇಳಿದ್ರೆ ಅದು ಮೋಸ ಆಗುತ್ತೆ. ನಾನು ಹೇಳ್ತೀನಿ, ನನ್ನ ಜೀವನದಲ್ಲಿ ನನ್ನ ಶ್ರೇಯೋಭಿವೃದ್ಧಿಗೆ ನಂದು 40% ಶ್ರಮ, ಅವಳದು 60%. ನೈಸ್. ಪ್ಲಾನಿಂಗ್ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಹೊಡೆದ್ರೆ ಗೋಲ್ ಇಲ್ಲೇ ಹೋಗುತ್ತೆ ಅಂತ ಅವ್ರಿಗೆ ಒಂದು ಐಡಿಯಾ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಮನೆ ಮೇಂಟೈನ್ ಮಾಡಿರೋದ್ರಿಂದ ಅದೊಂದು. ಸಿನಿಮಾ ಫೀಲ್ಡಿಗೆ ಬಂದರೆ ಅಲ್ಲೂ ನನಗೆ ಸಹಕಾರ ಇದೆ. ಯಾಕೆಂದರೆ ಅವರು ಅವ್ರ ಅಣ್ಣನ ಜೊತೆಯಲ್ಲಿ ಸೈನೈಡ್ ಅಂತ ವೀರಪ್ಪನ್ನು ಸೈನೈಡ್ ಮಾಡೋದಲ್ಲ, ಯಾಮ ರಮೇಶ್. ಅವರು ದೊಡ್ಡವರು, ಇವರು ಚಿಕ್ಕವರು, 2ನೇವರು ಇವರು, ಅವ್ರ ತಂಗಿ. ಸೊ ಹಾಗಾಗಿ ಸಿನಿಮಾ ಬಗ್ಗೆನೂ ತುಂಬ ಚೆನ್ನಾಗಿ ಗೊತ್ತು. ಚೆನ್ನೈಯಲ್ಲಿ ಅವ್ರ ಅಣ್ಣನ ಜೊತೆಲಿ ಇದ್ದವರು ಅವರು. ನಾವೇನಾದರೂ ಡೈಲಾಗು ಅದು ಇದು ಬರೋದು ಸೀನು ನೋಡಿ ಕೇಳಿಸ್ಕೊ ಒಂದ್ಸರಿ ಅಂತ. ನಮ್ಮ ಗುರುಪ್ರಸಾದ್ ಅವ್ರು ಇದ್ದಾಗ ರೀಡಿಂಗ್ ಕೂರಿಸ್ಕೊತಾ ಇದ್ವಿ ಅವ್ರನ್ನು. ಬೇರೆ ಏನೋ ಹೇಳೋರು, ಯಾಕೆ ಸರ್ ಅದನ್ನು ನೋಡು, ನಾವು ಏನೇ ನೋಡಿದ್ರು ಗಂಡಸ್ತರ ಸಿನಿಮಾ ನೋಡ್ತೀವಿ, ಗಂಡು ಮಕ್ಕಳ ಥರ. ಹೆಣ್ಮಕ್ಳ ಯೋಚನೆ ಥರ ನಾವು ನೋಡೋಕ್ಕಾಗಲ್ಲ, ಅದಕ್ಕೆ ಅವ್ರನ್ನ ಕೂರಿಸ್ಕೊಂಡಿದ್ದೀನಿ ಅಂತ ತುಂಬ ಟಿಪ್ಸ್ ಕೊಡೋರು. ಹಾಗಾಗಿ ಇವತ್ತಿನ ನಮ್ಮ ಈ ನಡೆಗೆ ಅವರೇ ಚಾಲಕರು. 40% ಇರೋದು ಇನ್ನೊಂಚೂರು ಎಫರ್ಟ್ ಹಾಕಿ, ಅಟ್ಲೀಸ್ಟ್ 50-50 ಮಾಡ್ಕೊಳ್ಳಿ. ಯಾವಾಗ? ನಿಮ್ಮ ಹೆಂಡತಿದು 60% ಇದೆ ನಿಮ್ಮ. ಅವ್ರಿಗೆ ಎಷ್ಟು ಕೊಟ್ಟು? ಇಷ್ಟೇನಾ? ಹೌದಾ? ಇಷ್ಟೇನಾ? 1 ಕೋಟಿ ಇದೆ ಅಷ್ಟೇನಾ? ಅದೇನು ಇನ್ನೂ ದುಡಿಲಿ ಅಂತನೋ ಇಲ್ಲ ಸಮಾಧಾನವಿಲ್ವೋ ಗೊತ್ತಿಲ್ಲ ನನಗೆ, ಆ ಥರ. ನೀವು ಇಷ್ಟೊತ್ತು ಹೊಗಳಿದಲ್ಲ ಊಫಿ, ಇವಾಗ ಲಾಸ್ಟ್ ಸೆಂಟೆನ್ಸ್ ಏನಿಲ್ಲ. ನೀವು ಮಾಡ್ಕೊಟ್ಟಿದ್ದವ್ರು ಸುಮ್ಮನೆ ಇದ್ದಿಲ್ಲ, ಕೇಳಿಸ್ಕೊಂಡಿರ್ಲಿಲ್ಲ. ಇಲ್ಲಮ್ಮ ಇವ್ರ ಮಾತೆಲ್ಲ ಕೇಳಬೇಡ. ಮರಕ್ಕಿಂತ ಮರ ದೊಡ್ಡದು, ಕ್ವಾರ್ಟರ್ಗಿಂತ ಫುಲ್ ಬಾಟಲ್ ದೊಡ್ಡದು. ಉಡ್ತಿದ್ದನ್ನ ಆಕ್ಟ್ ಮಾಡಬೇಕು ಅಂದರೆ ತಬಲಾ ನಾಣಿ ಅಂತಾರೆ ಸರ್ ಜನ. ಆ ಲೆವೆಲ್ಗೆ ಎಕ್ಸ್ಪರ್ಟ್ ನೀವು. ಏನು ಡೈಲಿ ಸಂಜೆ ರಿಹರ್ಸಲ್ ಮಾಡ್ತೀರಂತೆ ನಿಜನಾ? ಈಗ ಮೊದಲನೇದಾಗಿ ಮಠ ಚಿತ್ರದ ಬಗ್ಗೆ ಮಾತಾಡೋಣ ಸರ್. ಗುರುಪ್ರಸಾದ್ ಅವರ ಜೊತೆ 7 ವರ್ಷ ಕೆಲಸ ಮಾಡಿರುವ ಸಾಹಸಿ ನೀವು. ಸಾಹಸಿ ಅನ್ಬೋದಲ್ವಾ? ಖಂಡಿತ. ಲೇಖವಾಷ್ಟ ಇಲ್ಲಿ ಸೋಪ್ ಇಟ್ಟಿದ್ದೀನಿ, ತಗೊಳ್ಳೋ ಸೋಪು, ಅಲ್ಲಿ ಮಡಗಿ ಸ್ವಾಮಿ ಆಮೇಲೆ ತಿಂತೀನಿ ಅಂತಾನೆ. ಶಾಬಾಷ್. ಸೋಪ್ ಅಂದರೆ ಗೊತ್ತಿಲ್ಲ, ಮಠ ಉದ್ಧಾರ ಬಿಡೋ ಅಂತ. ಏನೋ ಭಾಷಾ ಮುಗ್ದೋಯ್ತ ತಮ್ಮ ಸ್ನಾನ, ನೀರೊಳಗೆ ಜಾಸ್ತಿ ಹೊತ್ತು ಇರಬಾರ್ದು ರೀ, ನೆಡಿಗೆ ಆಗಿಬಿಡ್ತಾರೆ ಅಂತಾನೆ. ರಾಜಕೀಯನ ಒಂದು ಪದದಲ್ಲಿ ಉತ್ತರಿಸಿ. ಜ್ಯೂಸ್ ಕುಡಿತೀರಾ? ಕುಡಿತೀನಿ ಸರ್. ಜ್ಯೂಸ್ ಬರಕ್ಕೆ ಮುಂಚೆ ಒಂದು ಜೋಕ್ ಹೇಳಿದ್ರೆ ಜ್ಯೂಸ್. ಸಾಂಬಾರು ಬರೋರ್ಗು ಜೋಕ್ ಹೇಳ್ಬಿಡ್ಲ? ಹಂದಿ ಮರ್ರಿ ಹೇಗೆ ಜೋಕು ಹೇಳ್ಬಿಟ್ರು ಸ್ವಾಮಿಗಳು. ಸೂಜಿ, ನಿಂದು ದೇಹದೊಳಗೆ ಒಂದೇ ತೂತು, ದಾರ ಹಾಕ್ಬಿಟ್ರೆ ಬಂದ್. ಮನುಷ್ಯಂದು ದೇಹದೊಳಗೆ 9 ತೂತು, ಎಲ್ಲ ಮುಚ್ಕೊಂಡು ಮೇಲೆ ಬಂದ್ರೆ ಜ್ಞಾನಿ. ಸುಮ್ಮನೆ ಉಂಡಿ ಮಲ್ಕೊಂಡ್ಬಿಡೋದಲ್ಲ. ಇದೇನಿದು ಚಿತ್ರಾನ್ನ ನೇರವಾಗಿ ಕೈಯಿಂದ ಬಾಯಿಗೆ ಹೋಗ್ತಾ ಇದೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.